ನನ್ನ ನಲ್ಮೆಯ ಎಲ್ಲ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಮುಂದಿನ ಅಧ್ಯಾಯವನ್ನು ತೆಗೆದುಕೊಂಡ್ರೆ ರಚನೆಗಳು. ಈ ರಚನೆಗಳು ಅನ್ನು ನಾವು ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ನಲ್ಲಿ ಕರೆಯಲ್ಪಡ್ತೀವಿ. ಈಗ ಉದಾಹರಣೆಗೆ ಕಟ್ಟಡ ನಿರ್ಮಾಣ ಆಗಿರಬಹುದು, ಅಥವಾ ಉಪಕರಣಗಳನ್ನು ತಯಾರು ಮಾಡೋದಾಗಿರಬಹುದು, ಅಥವಾ ಯಂತ್ರದ ವಿವಿಧ ಭಾಗಗಳನ್ನು ವಿನ್ಯಾಸಗೊಳಿಸೋದಾಗಿರಬಹುದು. ಇದರಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಜ್ಯಾಮಿತಿಯ ಉಪಕರಣಗಳು ಬಳಸಿಬಿಟ್ಟು ನಾವು ಬೇಕಾಗಿರುವಂತಹ ಕಟ್ಟಡ ನಿರ್ಮಾಣ ಆಗಿರ್ಬೋದು, ಉಪಕರಣ ಆಗಿರಬಹುದು, ಅಥವಾ ಯಂತ್ರಗಳನ್ನು ತಯಾರು ಮಾಡ್ತೇವೆ ವಿದ್ಯಾರ್ಥಿಗಳೇ. ಸೊ ಇದೆಲ್ಲ ಸಂಬಂಧಪಟ್ಟಿರೋದು ನಮ್ಮ ಜ್ಯಾಮಿತಿಯ ಉಪಕರಣಗಳಲ್ಲಿ. ಹಾಗಾದರೆ ಇಲ್ಲಿ ನಾವು ಈ ರಚನೆಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ, ಕಟ್ಟಡ ನಿರ್ಮಾಣದ ನಕ್ಷೆ ರಚಿಸಲು, ಉಪಕರಣಗಳನ್ನು ಮತ್ತು ಯಂತ್ರದ ವಿವಿಧ ಭಾಗಗಳನ್ನು ವಿನ್ಯಾಸಗೊಳಿಸಲು, ರಸ್ತೆಯ ನಕ್ಷೆ ಎಳೆಯಲು, ಇಂತಹ ಸಮರ್ಪಕವಾದ ಚಿತ್ರಗಳನ್ನು ರಚಿಸಲು ಮೂಲ ಜ್ಯಾಮಿತಿಯ ಉಪಕರಣಗಳು ಬೇಕಾಗ್ತವೆ. ಆ ಉಪಕರಣಗಳನ್ನು ನಾವು ಹೇಗೆ ಪಡಿತೀವಿ ವಿದ್ಯಾರ್ಥಿಗಳೇ? ಗೊತ್ತಿದೆ ನಿಮಗೆ ಆಲ್ರೆಡಿ. ನಮ್ಮ ಜ್ಯಾಮಿತಿಯ ಪೆಟ್ಟಿಗೆಯನ್ನು ನಾವು ಬಳಸೋದ್ರ ಮೂಲಕ ಅದರಲ್ಲಿರುವಂತಹ ಎಲ್ಲ ಉಪಕರಣಗಳನ್ನು ಬಳಸಿ ನಮಗೆ ಏನು ಅವಶ್ಯಕತೆ ಇದೆ ಅಂತಹ ಕ್ಷೇತ್ರದಲ್ಲಿ ನಾವು ಈ ಜ್ಯಾಮಿತಿಯ ಉಪಕರಣಗಳನ್ನು ಬಳಸ್ತೇವೆ ವಿದ್ಯಾರ್ಥಿಗಳೇ. ಸೊ ಇದು ಸರ್ವಸಾಮಾನ್ಯ ಆಗಿರುವಂತಹ ಅಂಶ. ಈ ಅಂಶ ಎಲ್ಲ ನಿಮಗೆ ಗೊತ್ತಿದೆ. ಹಾಗಾದರೆ ಈ ಜ್ಯಾಮಿತಿಯ ಪೆಟ್ಟಿಗೆಯಲ್ಲಿ ಏನೇನಿರುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಅಳತೆ ಪಟ್ಟಿ ಅಂದರೆ ಸ್ಕೇಲ್. ಇದರ ಒಂದು ಬದಿಯಲ್ಲಿ ಸೆಂಟಿಮೀಟರ್ ಹಾಗೂ ಮಿಲಿಮೀಟರ್ಗಳಲ್ಲಿ ಗುರುತುಗಳಿರುತ್ತವೆ, ಮತ್ತು ಅದರ ಇನ್ನೊಂದು ಬದಿಯಲ್ಲಿ ಅಂಗುಲಗಳಲ್ಲಿ ಹಾಗೂ ಅಂಗುಲದ ಭಾಗಗಳಲ್ಲಿ ಗುರುತುಗಳಿರ್ತವೆ. ಈಗ ಆಲ್ರೆಡಿ ನಿಮಗೆ ತುಂಬ ಫೆಮಿಲಿಯರ್ ಆಗಿರೋದು ಸ್ಕೇಲ್ ಜ್ಯಾಮಿತಿಯ ಪೆಟ್ಟಿಗೆಯಲ್ಲಿ ವಿದ್ಯಾರ್ಥಿಗಳೇ. ಆ ಸ್ಕೇಲನ್ನು ನೋಡಿದಾಗ ನಿಮಗೆ ಸೆಂಟಿಮೀಟರ್ ಇರುತ್ತೆ, ಮತ್ತು ಅಲ್ಲಿ ಸ್ಮಾಲ್ ಲೈನ್ಸ್ ಏನು ಕಾಣುತ್ತೆ ಮಿಲಿಮೀಟರಲ್ಲೂ ಕೂಡ ನಿಮಗೆ ಕೊಡಲ್ಪಟ್ಟಿರ್ತಾರೆ. ಹಾಗೆಯೇ ಎರಡನೇದನ್ನು ತೆಗೆದುಕೊಂಡ್ರೆ ಒಂದು ಜೊತೆ ಮೂಲೆ ಮಟ್ಟಗಳು ಅಂತ ಕರಿತೀವಿ, ಅಂದರೆ ಸೆಟ್ ಸ್ಕ್ವೇರ್ಸ್ ಅಂಥೇಳಿ ಇಂಗ್ಲೀಷಲ್ಲಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಒಂದರಲ್ಲಿ 90 ಡಿಗ್ರಿ, 60 ಡಿಗ್ರಿ ಮತ್ತು 30 ಡಿಗ್ರಿ ಕೋನಗಳು, ಹಾಗೂ ಇನ್ನೊಂದರಲ್ಲಿ 90 ಡಿಗ್ರಿ, 45 ಡಿಗ್ರಿ ಮತ್ತು 45 ಡಿಗ್ರಿಗಳನ್ನು ಹೊಂದಿರುತ್ತೆ ವಿದ್ಯಾರ್ಥಿಗಳೇ. ಸೆಟ್ ಸ್ಕ್ವೇರ್ ಎಲ್ಲರೂ ಜಾಮಿಟ್ರಿ ಬಾಕ್ಸಲ್ಲಿರುತ್ತೆ, ನೋಡಿರ್ತೀರ. ಹಾಗೆಯೇ ಮೂರನೇ ಅಂಶವನ್ನು ತೆಗೆದುಕೊಂಡ್ರೆ ವಿಭಾಜಕ. ಇದರಲ್ಲಿ ಅಳತೆ ಹೊಂದಾಣಿಕೆ ಮಾಡಲು ಸಾಧ್ಯವಿರಬೇಕು, ಹಾಗಾಗಿ ಈ ವಿಭಾಜಕವನ್ನು ನಾವು ಬಳಸ್ತೇವೆ ಅದರಲ್ಲಿ. ನೆಕ್ಸ್ಟ್ ತಗೊಂಡ್ರೆ ಕೈವಾರ. ಇದರ ಒಂದು ತುದಿಯಲ್ಲಿ ಪೆನ್ಸಿಲನ್ನು ಬಿಗಿಯಾಗಿ ಹಾಕುವಂತಿರಬೇಕು. ಆ ರೀತಿಯಾಗಿ ನಿಮಗೆ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳೇ. ಕೊನೆಯದಾಗಿ ಕೋನಮಾಪಕ. ಕೋನಮಾಪಕ ಏನಕ್ಕೆ ಬಳಸ್ತೀವಿ ಅನ್ನೋದು ನಿಮಗೆ ಗೊತ್ತೇ ಇದೆ ಅಲ್ವಾ? ಕೋನಮಾಪಕವನ್ನು ಕೋನಗಳನ್ನು ರಚಿಸೋದಾಗಿರಬಹುದು, ಕೋನಗಳನ್ನು ಅಳೆಯೋದಾಗಿರಬಹುದು, ಹೌದು ತಾನೆ? ಈ ಕೋನಮಾಪಕವನ್ನು ನಾವೇನು ಮಾಡ್ತೀವಿ, ನಮ್ಮ ಗಣಿತದಲ್ಲಿ ರೇಖಾಗಣಿತದ ಭಾಗದಲ್ಲಿ ನಾವು ಲೆಕ್ಕಗಳನ್ನು ಮಾಡಬೇಕಾದ್ರೆ ಬಳಸಲ್ಪಡ್ತೇವೆ. ಹಾಗಾಗಿ ಈ ಎಲ್ಲ ಉಪಕರಣಗಳು ನಮ್ಮ ಜ್ಯಾಮಿತಿಯ ಪೆಟ್ಟಿಗೆಯಲ್ಲಿ ನೋಡ್ತೀವಿ ವಿದ್ಯಾರ್ಥಿಗಳ. ಹಾಗಾದರೆ ಜ್ಯಾಮಿತಿಯ ಆಕೃತಿಗಳಾದ ತ್ರಿಭುಜ, ವೃತ್ತ, ಚತುರ್ಭುಜ, ಬಹುಭುಜಾಕೃತಿ ಮುಂತಾದವುಗಳನ್ನು ದತ್ತ ಅಳತೆಗೆ ಸರಿಯಾಗಿ ರಚಿಸಲು ಈ ಎಲ್ಲ ಉಪಕರಣಗಳು ಸಾಮಾನ್ಯವಾಗಿ ಬೇಕಾಗ್ತವೆ. ಅಳತೆಯ ಗುರುತು ಹೊಂದಿರದ ನೇರ ಪಟ್ಟಿ ಇದನ್ನು ಸರಳ ರೇಖಾಪಟ್ಟಿ ಅಥವಾ ಸ್ಟ್ರೈಟ್ ಎಡ್ಜ್ ಅಂತೇಳಿ ಕರಿತೀವಿ, ಮತ್ತು ಕೈವಾರ ಎಂದು ಕರೆಯುತ್ತೇವೆ. ಈ ಎರಡೇ ಉಪಕರಣಗಳನ್ನು ಬಳಸಿ ಜ್ಯಾಮಿತಿಯ ಅನೇಕ ರೇಖಾಚಿತ್ರಗಳನ್ನು ರಚಿಸುವ ಪ್ರಕ್ರಿಯೆ ಜ್ಯಾಮಿತಿಯ ರಚನೆ ಅಂತೇಳಿ ಹೇಳ್ತೀವಿ ವಿದ್ಯಾರ್ಥಿಗಳೇ. ಆದರೆ ಅಳತೆಗೆ ಅನುಗುಣವಾಗಿ ಚಿತ್ರಗಳನ್ನು ರಚಿಸುವಾಗ ನಿಮಗೆ ಗುರುತಿಸಿರುವ ಅಳತೆ ಪಟ್ಟಿ ಮತ್ತು ಕೋನಮಾಪಕಗಳು ಬೇಕಾಗ್ತವೆ. ಈ ಅಧ್ಯಾಯದಲ್ಲಿ ಕೆಲವು ಮೂಲಭೂತ ರಚನೆಗಳನ್ನು ಪರಿಗಣಿಸಿದೆ. ಇವುಗಳನ್ನು ಕೆಲವು ವಿಧದ ತ್ರಿಭುಜಗಳ ರಚನೆಗೆ ಉಪಯೋಗಿಸಲಾಗಿದೆ ವಿದ್ಯಾರ್ಥಿಗಳ. ಸೊ ಇಷ್ಟು ಅಂಶ ಈ ರಚನೆಗಳು ಪಾಠ ಒಳಗೊಂಡಿದೆ ಅಂಥೇಳಿ ಹೇಳ್ತೇವೆ. ಮೊದಲದಾಗಿ ಮೂಲಭೂತ ರಚನೆಗಳು. ಅದರಲ್ಲಿ ರಚನೆ 1 ತೆಗೆದುಕೊಂಡ್ರೆ ದತ್ತ ಕೋನಕ್ಕೆ ಕೋನಾರ್ಧಕ ರಚಿಸುವುದು. ವಿದ್ಯಾರ್ಥಿಗಳೇ, ಈ ಕೋನಾರ್ಧಕವನ್ನು ರಚಿಸಬೇಕು ಅಂದರೆ ಕೆಲವು ಹಂತಗಳನ್ನು ನಾವಿಲ್ಲಿ ಫಾಲೋ ಮಾಡಬೇಕಾಗತ್ತೆ. ಆ ಹಂತಗಳ ಪ್ರಕಾರ ರಚನೆಯನ್ನು ಮಾಡಬೇಕಾಗತ್ತೆ. ಒಂದು ಕೋನಕ್ಕೆ ಕೋನಾರ್ಧಕವನ್ನು ರಚಿಸೋದು ಇದು ತುಂಬ ಇಂಪಾರ್ಟೆಂಟು. ಇದು ಬೇಸಿಕ್ ಆಗಿರುವಂಥ ಪಾಯಿಂಟ್ಸು. ಇದನ್ನು ನೀವು ಕೋನಕ್ಕೆ ಕೋನಾರ್ಧಕವನ್ನು ರಚಿಸೋದನ್ನ ಚೆನ್ನಾಗಿ ತಿಳ್ಕೊಂಡಿರಬೇಕು.
ಏಕೆಂದರೆ ಮುಂದೆ ಬರುವಂತಹ ಲೆಕ್ಕಗಳಲ್ಲಿ ಈ ಕೋನಾರ್ಧಕವನ್ನು ರಚಿಸುವಂತಿದೆಯಾ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಹಂತಗಳನ್ನು ನೆನಪಿಟ್ಕೊಬೇಕು. ಮೊದಲನೇದಾಗಿ ಬಿ ಬಿಂದುವನ್ನು ಕೇಂದ್ರವಾಗಿರಿಸಿ. ಒಂದು ಸಮತಲ ಅಂದರೆ ನಿಮ್ಮ ನೋಟ್ಬುಕ್ ಆಗಿರಬಹುದು ಅಥವಾ ಬೋರ್ಡ್ ತೊಗೊಂಡ್ರೆ ಬೋರ್ಡ್ ಆಗಿರಬಹುದು. ಒಂದು ಬಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಬಿ ಎ ಮತ್ತು ಬಿ ಸಿ ಕಿರಣವನ್ನು ಇ ಮತ್ತು ಡಿ ಬಿಂದುಗಳಲ್ಲಿ ಏನು ಹೇಳಿ ಇ ಮತ್ತು ಡಿ ಬಿಂದುಗಳಲ್ಲಿ ಕತ್ತರಿಸುವಂತೆ ಸೂಕ್ತ ಅಳತೆಯ ತ್ರಿಜ್ಯದ ಒಂದು ಕಂಸವನ್ನು ಎಳೆಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ನೀವು ಮೊದಲನೇದಾಗಿ ಬಿ ಸಿ ಇರುವಂತಹ ಒಂದು ರೇಖಾಖಂಡವನ್ನು ತಗೊಳ್ಳಿ. ಅದೇ ರೀತಿಯಾಗಿ ಇನ್ನೊಂದು ಬಿ ಎ ಕಿರಣವನ್ನು ಆ ಬಿ ಸಿ ಕಿರಣದ ಮೇಲೆ ಎಳೆಯಿರಿ. ಅದಾದಮೇಲೆ ಏನು ಮಾಡಿ ಅಂದರೆ ವಿದ್ಯಾರ್ಥಿಗಳೇ, ಕೈವಾರದಲ್ಲಿ 1 ಸೆಂಟಿಮೀಟ್ರ್ ತಗೊಳ್ಳಿ. 1 ಸೆಂಟಿಮೀಟ್ರ್ ತಗೊಂಡು ತ್ರಿಜ್ಯವನ್ನು ಬಿ ಯಲ್ಲಿ ಕೇಂದ್ರವಾಗಿಟ್ಕೊಂಡು ಬಿ ಎ ಏನು ಬಾಹು ಇದೆಯಲ್ಲ ಅದಕ್ಕೊಂದು ಕಂಸ, ಬಿ ಸಿ ಬಾಹುಗೊಂದು ಕಂಸವನ್ನು ಹಾಕಿ. ಹೀಗೆ ನಾವು ಹಾಕಲ್ಪಟ್ಟಾಗ ಇ ಮತ್ತು ಡಿ ಬಿಂದುಗಳಲ್ಲಿ ಏನಾಗುತ್ತೆ, ಕತ್ತರಿಸಲ್ಪಡುತ್ತೆ. ಓಕೆ, ಅದೆರಡೂ ಕೂಡ ತ್ರಿಜ್ಯ ಏನಾಗಿರುತ್ತೆ, ಸೇಮ್ ಅಳತೆಯನ್ನು ಹೊಂದಲ್ಪಟ್ಟಿರುತ್ತೆ. ಆಗ ನಿಮಗೆ ಇ ಮತ್ತು ಡಿ ಬಿಂದುಗಳು ದೊರೀತವೆ. ಸೆಕೆಂಡ್ ಪಾಯಿಂಟಿಗೆ ಬಂದರೆ, ಡಿ ಇ ಉದ್ದದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು, ಈಗ ನಾವು ಕಂಸವನ್ನು ಹಾಕಿದ್ವಲ್ಲ, ಇ ಡಿ ಕಾಣ್ತಿದೆ ತಾನೆ ಬ್ಲೂ ಲೈನಲ್ಲಿ ವಿದ್ಯಾರ್ಥಿಗಳೇ, ಆ ಏನು ತ್ರಿಜ್ಯ ಇದೆಯಲ್ಲ ಅರ್ಧಕ್ಕಿಂತ ಹೆಚ್ಚು ತಗೊಳ್ಳಿ. ಆ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ಏನು ಮಾಡಿ ಅಂದರೆ ಕೈವಾರದ ಸಹಾಯದಿಂದ ತಗೊಳ್ಳಿ. ತಗೊಂಬಿಟ್ಟು ಡಿ ಇಂದ ಒಂದು ಕಂಸವನ್ನು ಹಾಕಿ. ಅದೇ ಕಂಸವನ್ನು ಏನು ಮಾಡಿ ಅಂದರೆ ಈ ಬಿಂದುವಿನಿಂದ ಕತ್ತರಿಸಿ. ಹೀಗೆ ನಾವು ಕತ್ತರಿಸಲ್ಪಟ್ಟರೆ ಒಂದು ನಿರ್ದಿಷ್ಟ ಬಿಂದು ಸಿಗುತ್ತೆ ನಮಗೆ. ಅದೇ ಏನು ಎಫ್, ನಮ್ಮ ಚಿತ್ರದಲ್ಲಿ ಯಾವುದು ಎಫ್ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ನಮ್ಮ ನೆಕ್ಸ್ಟು ಹಂತವನ್ನು ಗಮನಿಸಿದರೆ ಬಿ ಎಫ್ ಕಿರಣವನ್ನು ಎಳೆಯಿರಿ. ಅಲ್ಲಿ ಎಫ್ ಬಿಂದು ಸಿಕ್ಕಿದೆ ತಾನೆ, ಅದನ್ನೇನು ಮಾಡಿ ಆ ಬಿಂದು ಮತ್ತು ಬಿ ಬಿಂದು ಎರಡನ್ನು ಸೇರಿಸಿ. ಸೊ ಹೀಗೆ ಸೇರಿಸಿದಾಗ ಬಿ ಎಫ್ ಕಿರಣವು ಕೋನ ಎ ಬಿ ಸಿ ಅನ್ನು ಅರ್ಧಿಸುವ ಕೋನಾರ್ಧಕ ರೇಖೆಯಾಗಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಕೋನಕ್ಕೆ ಕೋನಾರ್ಧಕವನ್ನು ರಚಿಸೋದು ಹೇಗೆ ಅಂತ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ತುಂಬ ಈಸಿ ಇದೆ ಅಲ್ವಾ. ನಾವೇನು ಮಾಡಿದ್ವಿ, 2 ಬಾಹುಗಳನ್ನು ತೊಗೊಂಡ್ವಿ, ಒಂದು ಬಿ ಸಿ ಇನ್ನೊಂದು ಬಿ ಎ. ನೆಕ್ಸ್ಟು ತ್ರಿಜ್ಯ 1 ಸೆಂಟಿಮೀಟ್ರ್ ತೊಗೊಂಡು ಕಂಸವನ್ನು ಹಾಕಿದ್ವಿ. ಎಲ್ಲಿಂದ, ಬಿ ಕೇಂದ್ರದಿಂದ. ಇ ಮತ್ತು ಡಿ ನಮಗೆ 2 ಪಾಯಿಂಟ್ ಸಿಕ್ತು. ಅಲ್ಲಿ ನಾವು ಮತ್ತೆ ಅಗೇನ್ ತ್ರಿಜ್ಯ ಅರ್ಧಕ್ಕಿಂತ ಹೆಚ್ಚು ತೊಗೊಂಡು ಇ ಮತ್ತು ಡಿ ಏನು ಉದ್ದ ಇದೆಯಲ್ಲ ಅದರಲ್ಲಿ ಡಿ ಇಂದ ಒಂದು ಕಂಸ, ಇ ಇಂದ ಎಫ್ ಬಿಂದು ಉಂಟಾಗಂಗೆ ಕಂಸವನ್ನು ಕತ್ತರಿಸಿದ್ವಿ. ಆಗ ಬಿ ಮತ್ತು ಎಫ್ ಅನ್ನು ಸೇರಿಸಿ ಅದೇ ಏನಾಗಿದೆ ಬಿ ಕೋನದ ಕೋನಾರ್ಧಕ ರೇಖೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಶಾರ್ಟಾಗಿ ಹೇಳಿದ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಓಕೆ, ಹಾಗಾದರೆ ಕೋನಕ್ಕೆ ಕೋನಾರ್ಧಕವನ್ನು ರಚಿಸಿ ಅಂತ ಅಂದರೆ ನೀವು ಯಾವುದೇ ಟೈಮಲ್ಲಿ ಕೊಟ್ಟರೂ ಕೂಡ ರಚನೆ ಮಾಡುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿರಬೇಕು ವಿದ್ಯಾರ್ಥಿಗಳೇ. ನೋಡಿ, ತುಂಬ ಈಸಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೇನೆ. ಅರ್ಥ ಆಗಿದೆ ಅಂತ ತಿಳ್ಕೊಂಡು ಮುಂದಕ್ಕೆ ಹೋಗ್ತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟು ಕೋನಾರ್ಧಕವನ್ನು ನೋಡಿದ್ವಿ. ಇಲ್ಲಿ ನೆಕ್ಸ್ಟ್ ಪಾಯಿಂಟನ್ನು ತೆಗೆದುಕೊಂಡ್ರೆ ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸೋದು. ಎ ಬಿ ರೇಖಾಖಂಡವನ್ನು ನೀಡಿದೆ, ಲಂಬಾರ್ಧಕ ರೇಖೆಯನ್ನು ರಚಿಸಬೇಕಾಗಿದೆ ನಾವೀಗ. ವಿದ್ಯಾರ್ಥಿಗಳೇ, ಇಲ್ಲೂ ಕೂಡ ನಾವು ಹಂತಗಳನ್ನು ಅಥವಾ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಮೊದಲನೇ ಹಂತವನ್ನು ತೆಗೆದುಕೊಂಡ್ರೆ ಎ ಬಿ ರೇಖಾಖಂಡದ ಅರ್ಧಕ್ಕಿಂತ ಹೆಚ್ಚಿನ ಅಳತೆಯ ತ್ರಿಜ್ಯವನ್ನು ತೆಗೆದುಕೊಂಡು ಎ ಮತ್ತು ಬಿ ಬಿಂದುಗಳನ್ನು ಕೇಂದ್ರವಾಗಿರಿಸಿ ರೇಖಾಖಂಡದ ಎರಡೂ ಬದಿಯಲ್ಲಿ ಕಂಸಗಳನ್ನು ಪರಸ್ಪರ ಛೇದಿಸುವಂತೆ ಎಳೆಯಿರಿ ಅಂತ ಇದೆ. ವಿದ್ಯಾರ್ಥಿಗಳೇ, ಈ ಮೊದಲ ಹಂತದ ಅರ್ಥ ಏನಂದರೆ ನೀವೇನು ಮಾಡಿ ಅಂದರೆ ಎ ಬಿ ಅನ್ನುವಂಥ ಒಂದು ರೇಖಾಖಂಡವನ್ನು ತಗೊಳ್ಳಿ. ಫಾರ್ ಎಕ್ಸಾಂಪಲ್ 10 ಸೆಂಟಿಮೀಟರ್ನೇ ತೊಗೊಳ್ಳಿ. ಇಲ್ಲ ಮಿಸ್ ನಾವು ಜಾಸ್ತಿ ತೊಗೊಳ್ಳಿ, ಯಾರು ಬೇಡ ಅಂದರು, ಜಾಸ್ತಿನಾದ್ರೂ ತೊಗೊಳ್ಳಿ, ಕಡಿಮೆನಾದ್ರೂ ತೊಗೊಳ್ಳಿ. ಓಕೆ, ಎ ಬಿ ರೇಖಾಖಂಡವನ್ನು ತೆಗೆದುಕೊಂಡ್ಬಿಟ್ಟು ನಂತರ ಏನು ಮಾಡಬೇಕು ಅಂದರೆ ಆ ಎ ಮತ್ತು ಬಿ ಇದೆಯಲ್ಲ, ಆ ಏನು ಅಳತೆಯನ್ನು ಹೊಂದಿರುವಂಥದ್ದೇನಿದೆಯಲ್ಲ ರೇಖಾಖಂಡ, ಕೈವಾರದ ಸಹಾಯದಿಂದ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತಗೊಳ್ಳಿ. ಆ ತ್ರಿಜ್ಯವನ್ನು ತಗೊಂಡು ಎ ಇಂದ ಒಂದು ಕಂಸ
ಹಾಗೆಯೇ ಅದರ ಆಪೋಸಿಟ್ ಆಗಿ ಅಂದರೆ ಡೌನಲ್ಲಿ ಕೆಳಗೆ ಇನ್ನೊಂದು ಕಂಸವನ್ನು ಹಾಕಿ. ಎ ಬಿಂದುವಿನಿಂದನೇ ಏನು ಮಾಡಬೇಕು, ಮೇಲೊಂದು ಕಂಸ, ಆ ರೇಖಾಖಂಡದ ಕೆಳಗೆ ಒಂದು ಕಂಸವನ್ನು ಡ್ರಾ ಮಾಡಬೇಕು ವಿದ್ಯಾರ್ಥಿಗಳೇ. ಮತ್ತು ತ್ರಿಜ್ಯವನ್ನು ಬದಲಾವಣೆ ಮಾಡೋಂಗಿಲ್ಲ. ಅದೇ ಕೈವಾರ ತ್ರಿಜ್ಯವನ್ನು ತೆಗೆದುಕೊಂಡು ಬಿ ಬಿಂದುವಿನಿಂದ ಆ ಮೊದಲ ಕಂಸ ಏನು ಹಾಕಿದ್ರಲ್ಲ ಆ ಕಂಸಗಳಿಗೆ ಕಂಸ ಕತ್ತರಿಸುವಂತೆ ಇನ್ನೊಂದು ಕಂಸವನ್ನು ಡ್ರಾ ಮಾಡಬೇಕು, ಎರಡು ಆಪೋಸಿಟ್ ಸೈಡಲ್ಲಿ. ಸೊ ಹೀಗೆ ನಾವು ಕಂಸಗಳನ್ನು ಡ್ರಾ ಮಾಡಿದಾಗ ನಮಗೆ ಎರಡು ನಿರ್ದಿಷ್ಟ ಬಿಂದುಗಳು ದೊರೆಯುತ್ತವೆ. ಅದೇ ಯಾವುದು ಸೆಕೆಂಡ್ ಪಾಯಿಂಟ್, ಅಂದರೆ ಸೆಕೆಂಡ್ ಸ್ಟೆಪ್ಸು. ಈ ಕಂಸಗಳು ಪಿ ಮತ್ತು ಕ್ಯೂ ಬಿಂದುಗಳಲ್ಲಿ ಪರಸ್ಪರ ಛೇದಿಸುತ್ತಾನೆ ಎರಡು ಕಂಸಗಳು. ಸೊ ಪಿ ಅಂತ ಗುರುತು ಮಾಡಿ, ಇನ್ನೊಂದು ಕ್ಯೂ ಅಂತ ಗುರುತು ಮಾಡಿ ವಿದ್ಯಾರ್ಥಿಗಳೇ. ನಂತರ ಸ್ಕೇಲ್ನ ಸಹಾಯದಿಂದ ಪಿ ಮತ್ತು ಕ್ಯೂ ಅನ್ನು ಡ್ರಾ ಮಾಡಿ. ಓಕೆ ಪಿಯನ್ನು ಡ್ರಾ ಮಾಡಿದ ಮೇಲೆ ಲಾಸ್ಟ್ ಸ್ಟೆಪ್ ಏನು ಹೇಳುತ್ತಪ್ಪ ಅಂದರೆ, ಪಿ ಕ್ಯೂ ರೇಖೆಯು ಎ ಬಿ ರೇಖಾಖಂಡವನ್ನು ಎಂ ಬಿಂದುವಿನಲ್ಲಿ ಛೇದಿಸಲಿ. ಆ ಏನು ಪಿ ಕ್ಯೂ ರೇಖೆಯನ್ನು ಡ್ರಾ ಮಾಡ್ತೀವಲ್ಲ ಅದು ಎ ಬಿ ರೇಖಾಖಂಡದ ಮೂಲಕ ಹಾದು ಹೋಗುತ್ತೆ. ಹೀಗೆ ಹಾದು ಹೋದಾಗ ಅಲ್ಲಿ ನಮಗೆ ಆ ಎ ಬಿ ರೇಖಾಖಂಡದ ಮೇಲೆ ಒಂದು ನಿರ್ದಿಷ್ಟ ಬಿಂದು ದೊರೆಯುತ್ತೆ ವಿದ್ಯಾರ್ಥಿಗಳೇ. ಅದನ್ನು ಎಂ ಅಂತ ಹೇಳಿ ಗುರ್ತು ಮಾಡಿ. ಆಗ ಪಿ ಎಂ ಕ್ಯೂ ರೇಖೆಯು ಎ ಬಿ ರೇಖಾಖಂಡದ ಲಂಬಾರ್ಧಕ ರೇಖೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಅಲ್ಲಿ 90 ಡಿಗ್ರಿ ಎಂ ಬಿಂದುವಿನಲ್ಲಿ ಉಂಟಾಗೋದ್ರಿಂದ ಪಿ ಎಂ ಕ್ಯೂ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಅಂತ ಹೇಳ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿನೇ ಇದಕ್ಕೆ ನಾವು ಏನಂತ ಹೆಸರು ಕೊಟ್ಟಿದ್ವಿ, ಲಂಬಾರ್ಧಕ ರೇಖೆ ಅಂಥೇಳಿ ನಾವು ಹೆಸರನ್ನು ಕೊಡಲ್ಪಟ್ಟಿದ್ದಾವೆ. ಹಾಗಾದರೆ ಇದು ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಅಲ್ಲಿಗೆ ಎರಡು ಕಲಿಕಾಂಶಗಳನ್ನು ನಾವು ಕಲ್ತ್ವಿ. ಒಂದು ಕೋನಕ್ಕೆ ಕೋನಾರ್ಧಕವನ್ನು ರಚಿಸೋದು, ಇನ್ನೊಂದು ದತ್ತ ರೇಖಾಖಂಡಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸೋದು ವಿದ್ಯಾರ್ಥಿಗಳೇ. ಈ ಎರಡು ಅಂಶಗಳು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಬರೀ 9ನೇ ತರಗತಿಯಲ್ಲಿ ಅಷ್ಟೇ ಬರೋದಿಲ್ಲ ನಿಮಗೆ. ಮುಂದಿನ ತರಗತಿ 10ನೇ ತರಗತಿಯಲ್ಲೂ ಕೂಡ ನಿಮಗೆ ಕನ್ಸ್ಟ್ರಕ್ಷನ್ ಪಾಠ ಇದೆ, ರಚನೆಗಳು ಪಾಠ ಇದೆ. ಅದರಲ್ಲೂ ಕೂಡ ಈ ಎರಡು ಅಂಶಗಳು ಕಂಪಲ್ಸರಿ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿನೇ ನೀವು 9th ಏನು ಮಾಡಬೇಕು, ಇದನ್ನು ಚೆನ್ನಾಗಿ ಕಲ್ತಿರಬೇಕು. ಆಗ ನಿಮಗೆ 10ನೇ ತರಗತಿಯಲ್ಲಿ ಬರುವಂಥ ಎಲ್ಲ ಲೆಕ್ಕಗಳನ್ನು ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಗಾದರೆ ಇದು ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಓಕೆ ವೆರಿ ಗುಡ್. ಹಾಗಾದರೆ ಮುಂದೆ ಹೋಗೋಣ. ನಂತರ ಇನ್ನೊಂದು ರಚನೆಯ ವಿಧಾನ ತೆಗೆದುಕೊಂಡ್ರೆ, ದತ್ತ ಕಿರಣದ ಆರಂಭಿಕ ಬಿಂದುವಿನಲ್ಲಿ 60 ಡಿಗ್ರಿ ಕೋನವನ್ನು ರಚಿಸೋದು. ಹೇಗೆ 60 ಡಿಗ್ರಿ ಕೋನವನ್ನು ರಚಿಸೋದು ನೋಡ್ತಾ ಹೋಗೋಣ. ಇದು ಕೂಡ ಸ್ಟೆಪ್ಸನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ಅದರಲ್ಲಿ ರಚನಾ ಹಂತದಲ್ಲಿ ಫಸ್ಟ್ ಮೆಥಡ್ ತಗೊಂಡ್ರೆ, ಎ ಬಿಂದುವನ್ನು ಕೇಂದ್ರವಾಗಿರಿಸಿ ಸೂಕ್ತವಾದ ತ್ರಿಜ್ಯದಿಂದ ಎ ಬಿ ಕಿರಣವನ್ನು ಡಿ ಬಿಂದುವಿನಲ್ಲಿ ಎ ಬಿ ಕಿರಣವನ್ನು ಡಿ ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ವೃತ್ತ ಕಂಸವನ್ನು ಎಳೆಯಿರಿ ಅಂತ ಇದೆ. ನೀವೇನು ಮಾಡಿ ಅಂದರೆ, ಮೊದಲಾಗಿ ಎ ಬಿ ರೇಖಾಖಂಡ ಇರುವಂತಹ ಒಂದು ಕಿರಣವನ್ನು ತೆಗೆದುಕೊಂಡ ಮೇಲೆ 1 ಸೆಂಟಿಮೀಟ್ರು 1 ಸೆಂಟಿಮೀಟ್ರು ಇಲ್ಲ 2 ಸೆಂಟಿಮೀಟ್ರ್ ಆದರೂ ತೊಗೊಳ್ಳಿ. 1 ಸೆಂಟಿಮೀಟ್ರ್ ತೊಗೊಂಡ್ರೆ ಓಕೆ. ಸೊ 1 ಸೆಂಟಿಮೀಟ್ರು ಕೈವಾರದಲ್ಲಿ ತೆಗೆದುಕೊಂಡ್ಬಿಟ್ಟು ಏನು ಎ ಸಿ ರೇಖೆಯನ್ನು ನಾವು ಡ್ರಾ ಮಾಡಿದ್ದೀವಲ್ಲ ಅದ್ರ ಮೇಲೆ ಎ ಡಿ ಅನ್ನುವಂತಹ 1 ಸೆಂಟಿಮೀಟ್ರನ್ನ ಗುರ್ತು ಮಾಡ್ಕೊಳ್ಳಿ. ಗುರ್ತು ಮಾಡಿಕೊಂಡು ಡಿ ಬಿಂದುವಿನಿಂದ ಕಂಸವನ್ನು ಹಾಕಿ ವಿದ್ಯಾರ್ಥಿಗಳೇ. ಸೊ ಹೀಗೆ ಹಾಕೋದ್ರಿಂದ ಡಿ ಇ ಅನ್ನುವಂತಹ ಒಂದು ನಿಮಗೆ ಕಂಸ ದೊರೆಯುತ್ತೆ. ಹಿಂದಿನ ಹಂತದಲ್ಲಿನ ತ್ರಿಜ್ಯವನ್ನು ಬದಲಾಯಿಸದೆ ಡಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಈಗಾಗಲೇ ಎಳೆದ ಕಂಸವನ್ನು ಛೇದಿಸುವಂತೆ ಇನ್ನೊಂದು ಕಂಸವನ್ನು ಎಳೆಯಿರಿ. ಯಾವುದದು? ಇ ಅಲ್ಲಿ ವಿದ್ಯಾರ್ಥಿಗಳೇ. ಸೊ ಅಲ್ಲಿ ನಮಗೇನಾಯಿತು, ಈ ಬಿಂದುವಿನಲ್ಲಿ ಅದು ಛೇದಿಸಲ್ಪಟ್ಟಿದೆ ಅಲ್ವಾ. ಡಿಯಲ್ಲಿ ಒಂದು ವೃತ್ತ ಕಂಸ, ಹಾಗೆಯೇ ಅದನ್ನು ನಾವು ತೆಗೆದುಕೊಂಡಾಗ ತ್ರಿಜ್ಯ ಬದಲಾವಣೆ ಮಾಡೋಂಗಿಲ್ಲ. ಮತ್ತೆ ಏನು ಮಾಡಬೇಕು, ಡಿಯನ್ನು ಕೇಂದ್ರವಾಗಿಟ್ಕೊಂಡು ಡಿಯಿಂದ ಒಂದು ಕಂಸವನ್ನು ಹಾಕಬೇಕು. ಎಲ್ಲಿ? ಎ ಸಿ ಬಾವಿನ ಮೇಲೆ. ಅದು ಇನಲ್ಲಿ ಸಂಧಿಸಲ್ಪಡುತ್ತೆ. ಹೀಗೆ ಮಾಡೋದ್ರಿಂದ ಈ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎ ಸಿ ಕಿರಣವನ್ನು ಎಳೆಯಿರಿ. ಆಗ ಸಿ ಎ ಬಿಯು
ಅಪೇಕ್ಷಿತ 60 ಡಿಗ್ರಿ ಕೋನವಾಗಿದೆ ಅಂತೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಸೊ ಕೋನಮಾಪಕವನ್ನು ತೆಗೆದುಕೊಂಡು ನಾವು ಇದನ್ನು ಮೆಜರ್ ಮಾಡಿದರೂ ಕೂಡ 60 ಡಿಗ್ರಿ ಕೋನನೇ ಬಂದಿರುತ್ತೆ. ಹಾಗಾದರೆ ಈ 3 ಹಂತಗಳು ಅರ್ಥ ಆಗಿದೆ ಅಂಥೇಳಿ ಭಾವಿಸ್ತೇನೆ. ಹಾಗಾಗಿ ಅಭ್ಯಾಸ 11.1ಕ್ಕೆ ನಾನು ತೆಗೆದುಕೊಳ್ತೀನಿ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಫಸ್ಟ್ ಕ್ವಶನ್ನ ತೆಗೆದುಕೊಂಡ್ರೆ, ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ರಚಿಸಿ ಮತ್ತು ಅದರ ರಚನೆಯನ್ನು ಸಮರ್ಥಿಸಿ ಅಂತ ಇದೆ. ಇಲ್ಲಿ ನಿಮಗೆ ಗಮನಿಸಿ ಅಂತೇಳಿ ಒಂದು ಪಾಯಿಂಟ್ ಕೊಟ್ಟಿದ್ದಾನೆ. ಈ ನೋಟ್ಸ್ನಲ್ಲಿ ಸಮರ್ಥನೆಯು ವಿದ್ಯಾರ್ಥಿಗಳಿಗೆ ಕ್ಲಿಷ್ಟವಾಗಿರುವುದರಿಂದ ಕೇವಲ ರಚನೆ ಮತ್ತು ರಚನಾ ಹಂತಗಳಿಗೆ ಮಾತ್ರ ಮಹತ್ವವನ್ನು ನೀಡಲಾಗಿದೆ. ಈ ಪಾಠದಲ್ಲಿ ನಾವು ಮುಖ್ಯವಾಗಿ ರಚನೆ ಹೆಂಗೆ ಮಾಡೋದು ಮತ್ತು ರಚನೆಯ ಹಂತಗಳು ಇದಕ್ಕೆ ಮಾತ್ರ ಇಂಪಾರ್ಟೆಂಟ್ ಕೊಡ್ತಿದ್ವಿ ವಿದ್ಯಾರ್ಥಿಗಳೇ. ಏಕೆಂದರೆ ಈ ಪಾಠದಲ್ಲಿ ಬೇಕಾಗಿರೋದೇ ಅದು ಮೇಯ್ನು. ಹೆಂಗೆ ರಚನೆ ಮಾಡಬೇಕು, ಯಾವುದನ್ನು ಕೊಟ್ಟಾಗ ಹಂತಗಳನ್ನು ಫಾಲೋ ಮಾಡಬೇಕು ಅನ್ನುವಂಥದ್ದು. ಓಕೆ, ಹಾಗಾದರೆ ಇಲ್ಲಿ ಸರಳವಾಗಿರುವಂಥ ಒಂದು ಸಮರ್ಥನೆಯನ್ನು ತೆಗೆದುಕೊಂಡ್ರೆ, ಯಾವುದೇ ರೇಖೆಗೆ ಎಳೆದ ಲಂಬವು ಲಂಬ ಕೋನವನ್ನು ಉಂಟು ಮಾಡುತ್ತದೆ. ಈಗಲೇ ಲಂಬಾರ್ಧಕ ರಚಿಸುವ ಮೂಲಕ ನಾವು ತಿಳ್ಕೊಂಡಿದ್ದೇವೆ, ಹೌದು ತಾನೆ? ಹಾಗಾದರೆ ಈ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ರಚನಾ ಹಂತಗಳು. ಏನು ಮಾಡ್ತೀವಿ ಅಂದರೆ, ಫಸ್ಟ್ ಪಾಯಿಂಟು AB ಕಿರಣವನ್ನು ಎಳೆಯಿರಿ ಅಂತ ಇದೆ ವಿದ್ಯಾರ್ಥಿಗಳೇ. ಏನು ಮಾಡಬೇಕು? ಒಂದು AB ಕಿರಣವನ್ನು ಡ್ರಾ ಮಾಡಬೇಕು. ನಂತರ ಎಯನ್ನು ಕೇಂದ್ರವಾಗಿಟ್ಟು AB ಕಿರಣವನ್ನು Cಯಲ್ಲಿ ಕತ್ತರಿಸುವಂತೆ ಒಂದು ಅರ್ಧ ವೃತ್ತ ಎಳೆಯಿರಿ ಅಂತ ಇದೆ. ವಿದ್ಯಾರ್ಥಿಗಳ AB ರೇಖಾಖಂಡವನ್ನು ತಗೊಳ್ತೀರಾ. ನಂತರ ಕೈವಾರದಲ್ಲಿ ಏನು ಮಾಡಿ ಅಂದರೆ, ಏನು AB ರೇಖಾಖಂಡ ಇದೆಯಲ್ಲ ಅದರ ಅರ್ಧದಷ್ಟು ತ್ರಿಜ್ಯವನ್ನು ತೆಗೆದುಕೊಂಡು ಎಯನ್ನು ಕೇಂದ್ರವಾಗಿಟ್ಕೊಂಡು, ಅಲ್ಲಿ ಆರೆಂಜ್ ಲೈನ್ ಕಾಣ್ತಿದೆ ನೋಡಿ ವಿದ್ಯಾರ್ಥಿಗಳೇ, ಅರ್ಧ ಕಂಸವನ್ನು ಡ್ರಾ ಮಾಡಿ. ಈ ಅರ್ಧ ಕಂಸ ಏನು ಮಾಡುತ್ತೆ ಅಂದರೆ, AB ಕಿರಣವನ್ನು C ಬಿಂದುವಿನಲ್ಲಿ ಕತ್ತರಿಸಲ್ಪಡುತ್ತೆ ಅಥವಾ ಬಂದು ಸಂಧಿಸಲ್ಪಡುತ್ತೆ. ಓಕೆ, ನಂತರ ಮುಂದಿನ ಪಾಯಿಂಟು, ಅದೇ ತ್ರಿಜ್ಯದಿಂದ ಫಸ್ಟ್ ಏನು ತೊಗೊಂಡಿರ್ತಿರಲ್ಲ ತ್ರಿಜ್ಯ, ಯಾವುದು ವೃತ್ತಕಂಸ ಆಗಲಿಕ್ಕೆ, ಅದೇ ತ್ರಿಜ್ಯದಿಂದ Cಯನ್ನು ಕೇಂದ್ರವಾಗಿಟ್ಟು Dಯಲ್ಲಿ ಕತ್ತರಿಸುವಂತೆ B ಕಂಸ, ಅದನ್ನು ಮತ್ತು Dಯನ್ನು ಕೇಂದ್ರವಾಗಿಟ್ಟು ಅದೇ ತ್ರಿಜ್ಯದಿಂದ ಈ ಬಿಂದುವಿನಲ್ಲಿ ಕತ್ತರಿಸುವಂತೆ C ಕಂಸವನ್ನು ಎಳೆಯಿರಿ. ಅಂದರೆ D ಮತ್ತು ಈ ಬಿಂದುವಿನಲ್ಲಿ ಎಳೆದಿದ್ದೇವೆ, B ಮತ್ತು C ಅನ್ನುವಂತಹ 2 ಕಂಸಗಳು ವಿದ್ಯಾರ್ಥಿಗಳೇ. ಇವೆರಡಕ್ಕೂ ನಾವೇನು ಮಾಡಿದ್ವಿ, ತ್ರಿಜ್ಯ ವೃತ್ತಕಂಸ ಹಾಕಬೇಕಾದ್ರೆ ಏನು ತೊಗೊಂಡಿದ್ವೋ ಅದನ್ನೇ ತೊಗೊಂಡು ಡ್ರಾ ಮಾಡಿರುವಂಥದ್ದು. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು ಅಲ್ವಾ? ಓಕೆ, ಇಷ್ಟು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ನಂತರ ಏನು ಮಾಡಿ ಅಂದರೆ, ತ್ರಿಜ್ಯ ಬದಲಾವಣೆ ಮಾಡಬೇಡಿ. D ಮತ್ತು ಈ ಬಿಂದುವನ್ನು ಕೇಂದ್ರವಾಗಿಟ್ಟು Dಯಿಂದ ಒಂದು ಕಂಸ, Eಯಿಂದ ಒಂದು ಕಂಸವನ್ನು ಡ್ರಾ ಮಾಡಿ ವಿದ್ಯಾರ್ಥಿಗಳೇ. ಈ 2 ಕಂಸಗಳು ಏನಾಗುತ್ತೆ, ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸಲ್ಪಡುತ್ತೆ. ಅದನ್ನು P ಅಂತ ಹೇಳಿ ಗುರ್ತು ಮಾಡಿ. ಹೀಗೆ ಗುರ್ತು ಮಾಡಿದಾಗ ಆ P ಮತ್ತು Aಯನ್ನು ಸ್ಕೇಲ್ನ ಸಹಾಯದಿಂದ ಸೇರಿಸಿ. ಸೊ ಹೀಗೆ ಸೇರಿಸಿದಾಗ ಒಂದು ರೇಖಾಖಂಡ ಬರುತ್ತೆ. ಅದು ABಗೆ ಏನಾಗಿರುತ್ತೆ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಲಂಬವಾಗಿರುತ್ತೆ. ಯಾಕೆ ಅಂದರೆ A ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ಉಂಟು ಮಾಡಿರುತ್ತೆ ವಿದ್ಯಾರ್ಥಿಗಳೇ. ಹಾಗಾಗಿಯೇ AP ಅನ್ನೋದು ABಗೆ ಲಂಬವಾಗಿದೆ ಅನ್ನೋದ್ರ ಮೂಲಕ ನಾವು ಸಮರ್ಥನೆಯನ್ನು ಮಾಡ್ತೇವೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಹಾಗಾದರೆ ಇಲ್ಲಿ ನಾವು ಹೇಗೆ ರಚನೆಯನ್ನು ಮಾಡಿದ್ದೇವೆ, ರಚನೆಯ ಹಂತಗಳು, ಇದೆರಡು ಪಾಯಿಂಟು ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಏನಾದರೂ ನಿಮಗೆ ಡೌಟ್ ಇತ್ತು ಅಂದರೆ ನಂತರ ನೀವು ಆಮೇಲೆ ಕ್ಲಾರಿಫೈ ಮಾಡ್ಕೋಬಹುದು. ಇಲ್ಲಿ ಏನು ಡೌಟ್ ಇಲ್ಲ, ಯಾಕೆಂದರೆ ತುಂಬ ಈಸಿಯಾಗಿರೋ ಮೆಥಡ್ ಇದೆ. ಮತ್ತು ನಾನು ನಿಮಗೆ ಸರಳವಾಗಿ ಅರ್ಥ ಆಗುವಂತೆ ರಚನೆಯ ಹಂತಗಳನ್ನು ಕೂಡ ಕೊಟ್ಟಿದ್ದೇನೆ. ಓದಿದ ತಕ್ಷಣವೇ ಅರ್ಥ ಆಗುತ್ತೆ, ಹೌದಾನೆ? ಹಾಗಾಗಿ ಇದು ಕಷ್ಟ ಅಲ್ಲ ಅಂತ ನಾನು ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಅದರಲ್ಲೂ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನಂತರ ನೀವು ನನ್ನ ಹತ್ರ ಡಿಸ್ಕಸ್ ಮಾಡಬಹುದು.
ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಯನ್ನು ತೆಗೆದುಕೊಂಡ್ರೆ, ಒಂದು ಕಿರಣದ ಆರಂಭಿಕ ಬಿಂದುವಿನಲ್ಲಿ 45 ಡಿಗ್ರಿ ಕೋನವನ್ನು ರಚಿಸಿ ಮತ್ತು ಅದರ ರಚನೆಯನ್ನು ಸಮರ್ಥಿಸಿ ಅಂತ ಇದೆ. ಇಲ್ಲಿ ನಮಗೆ ಸರಳವಾಗಿ ನಾವು ಹೇಗೆ ಸಮರ್ಥನೆಯನ್ನು ಮಾಡಬೇಕು ಅನ್ನೋದಕ್ಕೆ ಒಂದು ಹಿಂಟಿದೆ. ಲಂಬಕೋನಕ್ಕೆ ಎಳೆದ ಕೋನಾರ್ಧ ರೇಖೆಯು 45 ಡಿಗ್ರಿಯನ್ನು ಉಂಟು ಮಾಡುತ್ತದೆ. ಇದು ನಮಗೆ ಗೊತ್ತಿದೆ. ಲಂಬಕೋನ ರಚನೆ ಮಾಡಿದರೆ ಅದರ ಅರ್ಧ ಅಂದರೆ ಎಷ್ಟು? 45 ಡಿಗ್ರಿ. ಈಗ ಆಲ್ರೆಡಿ ನಾವು ಕೋನಾರ್ಧಕ ಹೆಂಗೆ ರಚನೆ ಮಾಡಬೇಕು ಕೋನಕ್ಕೆ ಅಂತ ತಿಳ್ಕೊಂಡಿದ್ದೇವೆ. ಆ ಹಂತವನ್ನು ಬಳಸಿದ್ರೆ ಮುಗ್ದೆ ಹೋಯ್ತು ವಿದ್ಯಾರ್ಥಿಗಳೇ, ಅಲ್ವಾ? ತುಂಬ ಈಸಿ ಇರುವಂಥದ್ದು. ಹಾಗಾದರೆ ಇಲ್ಲಿ ಬರುವಂತಹ ರಚನಾ ಹಂತಗಳು ಯಾವ್ದ್ಯಾವುದು ಒಂದೊಂದೇ ನೋಡ್ತಾ ಹೋಗೋಣ. ಹಾಗೆಯೇ ಫಸ್ಟ್ ಪಾಯಿಂಟ್ ತೊಗೊಂಡ್ರೆ, ಎ ಬಿಂದುವಿನಲ್ಲಿ 90 ಡಿಗ್ರಿ ಕೋನವನ್ನು ರಚಿಸಿ ಅಂತ ಇದೆ. ಅಂದರೆ ಒಂದು ಎ ಬಿ ರೇಖಾಖಂಡವನ್ನು ತಗೊಳ್ಳಿ. ಎ ಬಿಂದುವಿನಲ್ಲಿ ಕೋನ ಮಾಪಕವನ್ನು ಇಟ್ಬಿಟ್ಟು 90 ಡಿಗ್ರಿಯನ್ನು ಗುರ್ತು ಮಾಡಿ ವಿದ್ಯಾರ್ಥಿಗಳೇ. ಅದೇ ಯಾವುದು? CAB ಕೋನ ಆಗಿರುತ್ತೆ. ಓಕೆ. ನಂತರ ಎರಡನೇ ಹಂತ ಏನಂದರೆ, ಎಯನ್ನು ಕೇಂದ್ರವಾಗಿಟ್ಟು AB ಮತ್ತು ACಗಳನ್ನು M ಮತ್ತು Nಗಳಲ್ಲಿ ಕತ್ತರಿಸುವಂತೆ ಒಂದು ಕಂಸವನ್ನು ಎಳೆಯಿರಿ ಅಂತ ಇದೆ. ನೀವು ಕೈವಾರದಲ್ಲಿ 2 ಸೆಂಟಿಮೀಟ್ರ್ ತ್ರಿಜ್ಯವನ್ನು ತೆಗೆದುಕೊಳ್ಳಿ. ಎಯಲ್ಲಿ ಕೈವಾರವನ್ನು ಇಟ್ಬಿಟ್ಟು AC ಮತ್ತು AB ಬಾವ್ಗೆ ಏನು ಮಾಡಿ ಕಂಸವನ್ನು ಡ್ರಾ ಮಾಡಿ. ಸೊ ಕಂಸ ಡ್ರಾ ಮಾಡಿದಾಗ M ಮತ್ತು N ಬಿಂದುಗಳಲ್ಲಿ ಆ ಕಂಸ ಬಂದು ಸಂಧಿಸಲ್ಪಡುತ್ತೆ ವಿದ್ಯಾರ್ಥಿಗಳೇ. ನಂತರ ಆ M ಮತ್ತು N ಇದೆಯಲ್ಲ, ಅದರ ಉದ್ದವನ್ನು ತಗೊಂಡಾಗ ಅರ್ಧಕ್ಕಿಂತ ಹೆಚ್ಚು ತಗೊಳ್ಳಿ. ಕೈವಾರದಲ್ಲಿ ಅರ್ಧಕ್ಕಿಂತ ಹೆಚ್ಚನ್ನಾಗಿ ತೆಗೆದುಕೊಂಡು Mನಿಂದ ಒಂದು ಕಂಸ, ಅದೇ ತ್ರಿಜ್ಯ Nನಿಂದ ಇನ್ನೊಂದು ಕಂಸ ವಿದ್ಯಾರ್ಥಿಗಳೇ. ಹೀಗೆ ನಾವು ಕಂಸವನ್ನು ರಚನೆ ಮಾಡಿದಾಗ ಎ ಮತ್ತು ಬಿ ಅನ್ನುವಂಥ ಕಂಸಗಳು ಬರ್ತವೆ. ಈ ಎರಡೂ ಕಂಸಗಳು ಎಫ್ ಬಿಂದುವಿನಲ್ಲಿ ಏನಾಗುತ್ತೆ? ಸಂಧಿಸಲ್ಪಡುತ್ತೆ ಅಥವಾ ಎಫ್ ಬಿಂದುವನ್ನು ಉಂಟು ಮಾಡುತ್ತೆ. ನಂತರ ಸ್ಕೇಲ್ನ ಸಹಾಯದಿಂದ ಎಫ್ ಮೂಲಕ AF ಕಿರಣವನ್ನು ರಚನೆ ಮಾಡಿ, ಅಂದರೆ ಒಂದು ರೇಖೆಯನ್ನು ಡ್ರಾ ಮಾಡಿ ಅಂತ ಅರ್ಥ. ಓಕೆ. ಹೀಗೆ ಡ್ರಾ ಮಾಡಿದಾಗ ಅಲ್ಲಿ ನಿಮಗೆ ಎರಡು ಕೋನಗಳು ಕಂಡುಬರುತ್ತೆ. ಒಂದು FAB, ಇನ್ನೊಂದು FAC ವಿದ್ಯಾರ್ಥಿಗಳೇ. ಈ ಎರಡು ಕೋನಗಳು ಏನಾಗಿರುತ್ತೆ ಅಂದರೆ 45 ಡಿಗ್ರಿಯನ್ನು ಹೊಂದಲ್ಪಟ್ಟಿರುತ್ತೆ. ಈಗ ಸದ್ಯಕ್ಕೆ ಒಂದು ಕೋನವನ್ನು ತಗೋಣ. FAB ಕೋನ ತಗೊಂಡ್ರೆ 45 ಡಿಗ್ರಿ ನಮಗಲ್ಲಿ ಕಂಡುಬರುತ್ತೆ. ಸೊ ಅಲ್ಲಿ ನಮಗೆ ಕೊಟ್ಟಿರೋದು ಅದೇ ಅಲ್ವಾ, 45 ಡಿಗ್ರಿಯನ್ನು ಗುರ್ತು ಮಾಡಿ ಅಂತ ಹೇಳಿಬಿಟ್ಟು. ಹಾಗಾಗಿ ನಾವು 90 ಡಿಗ್ರಿಯನ್ನು ಡ್ರಾ ಮಾಡೋದ್ರ ಮೂಲಕ 45 ಡಿಗ್ರಿಯನ್ನು ಕೋನಾರ್ಧಕವನ್ನು ರಚನೆ ಮಾಡೋದ್ರ ಮೂಲಕ ನಾವು ಕೋನವನ್ನು ಪಡಿತೇವೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕನೂ ಕೂಡ ಅರ್ಥ ಆಗಿದೆ ಅಂತೇಳಿ ಭಾವಿಸ್ತೇನೆ. ಈ ಥರ ಲೆಕ್ಕ ನಿಮಗೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ ವಿದ್ಯಾರ್ಥಿಗಳೇ. ಈಸಿ ಇದೆ ಅಲ್ಲ, ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೇನೆ. ನೀವು ಡೌಟ್ ಇತ್ತು ಅಂದರೆ ಆಮೇಲೆ ನೀವು ಎಷ್ಟು ಸಲ ಬೇಕಾದರೂ ಕೇಳಿದ್ರು ನಾನು ನಿಮಗೆ ಈ ಉತ್ತರಗಳನ್ನು ಹೇಳ್ತಾ ಹೋಗ್ತೇನೆ. ಓಕೆ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆ ಬಂದರೆ, ಈ ಕೆಳಗೆ ನೀಡಿರುವ ಅಳತೆಯ ಕೋನಗಳನ್ನು ರಚಿಸಿ. ಒಂದನೇದು 30 ಡಿಗ್ರಿ, ಎರಡನೇದು 22½ ಡಿಗ್ರಿ, ಮೂರನೇದು 15 ಡಿಗ್ರಿ. ವಿದ್ಯಾರ್ಥಿಗಳೇ, ಮೊದಲನೇದು ತೆಗೆದುಕೊಳ್ಳೋಣ. ಯಾವುದು ಅಂದರೆ 30 ಡಿಗ್ರಿ. ಈ 30 ಡಿಗ್ರಿಯನ್ನು ಡ್ರಾ ಮಾಡಬೇಕಾದ್ರೆ ಕೆಲವು ಹಂತಗಳನ್ನು ಫಾಲೋ ಮಾಡಬೇಕಾಗತ್ತೆ. ಮೊದಲನೇ ಹಂತವನ್ನು ತಗೊಂಡ್ರೆ, ಎ ಬಿಂದುವನ್ನು ಕೇಂದ್ರವಾಗಿರಿಸಿ ಸೂಕ್ತವಾದ ತ್ರಿಜ್ಯದಿಂದ AB ಕಿರಣವನ್ನು P ಬಿಂದುವಿನಲ್ಲಿ ಛೇದಿಸುವಂತೆ ಒಂದು ವೃತ್ತ ಕಂಸವನ್ನು ಎಳೆಯಿರಿ. ಮೊದಲಾಗಿ ಒಂದು ಅಂದಾಜಲ್ಲಿ AB ರೇಖೆಯನ್ನು ತಗೊಳ್ಳಿ ವಿದ್ಯಾರ್ಥಿಗಳೇ. ಆವಾಗಲೇ ಹೇಳ್ದಂಗೆ 2 ಸೆಂಟಿಮೀಟ್ರು ತ್ರಿಜ್ಯವನ್ನು ಕೈವಾರದಲ್ಲಿ ತೆಗೆದುಕೊಂಡು ಎಯನ್ನು ಕೇಂದ್ರವಾಗಿಟ್ಕೊಂಡು ಏನು ಮಾಡಿ ಅಂದರೆ ಒಂದು ವೃತ್ತ ಕಂಸವನ್ನು ಡ್ರಾ ಮಾಡಿ. ಹೀಗೆ ಡ್ರಾ ಮಾಡಿದ ಮೇಲೆ ಆ ABಯಲ್ಲಿ P ಬಿಂದು ಇದೆಯಲ್ಲ, ಅಲ್ಲಿಗೆ ಆ ವೃತ್ತ ಕಂಸ ಬಂದು ಸಂಧಿಸಲ್ಪಡುತ್ತೆ. ಸಂಧಿಸಿದ ಮೇಲೆ ಮುಂದಿನ ಸ್ಟೆಪ್ ಏನಂದರೆ, ಹಿಂದಿನ ಹಂತದಲ್ಲಿನ ತ್ರಿಜ್ಯವನ್ನು ಬದಲಾಯಿಸದೆ, ನಾವು ವೃತ್ತ ಕಂಸಕ್ಕೆ ಏನು ತೊಗೊಂಡಿದ್ವಲ್ಲ ತ್ರಿಜ್ಯ,
ಅದನ್ನು ಬದಲಾಯಿಸದೆ ಪಿ ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು ಈಗಾಗಲೇ ಎಳೆದ ಕಂಸವನ್ನು ಛೇದಿಸುವಂತೆ ಇನ್ನೊಂದು ಕಂಸವನ್ನು ಎಳೆಯಿರಿ. ಸೊ ಇನ್ನೊಂದು ಕಂಸವನ್ನು ಏನು ಮಾಡಬೇಕು, ನಾವು ಡ್ರಾ ಮಾಡಬೇಕು ವಿದ್ಯಾರ್ಥಿಗಳೇ. ಇದೇನಾಗಬೇಕು, ಕ್ಯೂ ಬಿಂದುವಿನಲ್ಲಿ ಛೇದಿಸಲಿ. ಏನಾಗುತ್ತದೋ ಕ್ಯೂ ಬಿಂದುವಿನಲ್ಲಿ ಬಂದು ಛೇದಿಸಲ್ಪಡುತ್ತೆ. ಆ ಮೊದಲು ಏನು ತ್ರಿಜ್ಯ ತೊಗೊಂಡಿದ್ವಲ್ಲ ಅದೇ ತ್ರಿಜ್ಯ, ಏನು ಬದಲಾವಣೆ ಮಾಡಬೇಡಿ. ಓಕೆ. ನಂತರ ಇನ್ನೊಂದು ಸ್ಟೆಪ್ಪನ್ನು ಬಂದರೆ ನಾವು ಕ್ಯೂ ಬಿಂದುವಿನ ಮೂಲಕ ಹಾದು ಹೋಗುವಂತೆ ಎ ಸಿ ಕಿರಣವನ್ನು ಎಳೆಯಿರಿ. ಅಲ್ಲೊಂದು ಬಿಂದು ಸಿಗುತ್ತೆ ತಾನೆ, ಆ ಪಾಯಿಂಟನ್ನು ಗುರ್ತು ಮಾಡಿ ಸ್ಕೇಲ್ನ ಸಹಾಯದಿಂದ ಏನು ಮಾಡಬೇಕು, ಆ ಏನು ಎ ಸಿ ಬಾವು ಇದೆಯಲ್ಲ ಅದನ್ನು ರಚನೆ ಮಾಡಿ ವಿದ್ಯಾರ್ಥಿಗಳೇ. ರಚನೆ ಮಾಡಿದ ಮೇಲೆ ಸಿ ಎ ಬಿ ಅಂತ ಹೇಳಿಬಿಟ್ಟು ಕೋನ ಬರುತ್ತೆ. ಆ ಕೋನ ಏನಾಗಿರುತ್ತೆ, 60 ಡಿಗ್ರಿಯನ್ನು ಹೊಂದಿದೆ ವಿದ್ಯಾರ್ಥಿಗಳೇ. ನಮಗೆ ಬೇಕಾಗಿರೋದಿಲ್ಲಿ 30 ಡಿಗ್ರಿ. ಅದಕ್ಕೇನು ಮಾಡಬೇಕು, 60 ಡಿಗ್ರಿಗೆ ಕೋನಾರ್ಧಕವನ್ನು ರಚನೆ ಮಾಡಿದರೆ ಆಯ್ತು ತಾನೆ. ಕೋನಾರ್ಧಕ ರಚನೆ ಮಾಡೋದು ಹೇಗೆ ಅಂತ ಗೊತ್ತಿದೆ. ಏನು ಮಾಡ್ತೀವಿ, ಓಕೆ ಗುಡ್. ಪಿ ಕ್ಯೂ ಮೆಸರ್ಮೆಂಟನ್ನು ತೆಗೆದುಕೊಂಡು ಅರ್ಧಕ್ಕಿಂತ ಹೆಚ್ಚು ಪಿಯಿಂದ ಒಂದು ಕಂಸ, ಕ್ಯೂ ಇಂದ ಆ ಕಂಸವನ್ನು ಕಟ್ ಮಾಡ್ತೇವೆ. ಅಂದರೆ ಸಿ ಎ ಬಿಗೆ ಕೋನಾರ್ಧ ರೇಖೆ ಎ ಡಿಯನ್ನು ಡ್ರಾ ಮಾಡ್ತೀವಿ ವಿದ್ಯಾರ್ಥಿಗಳೇ. ಹೀಗೆ ಡ್ರಾ ಮಾಡಿದಾಗ ಡಿ ಎ ಬಿ ಅನ್ನುವಂತಹ ಕೋನ ಉಂಟಾಗುತ್ತೆ. ಸೊ ಇದು ಅಪೇಕ್ಷಿತ 30 ಡಿಗ್ರಿ ಕೋನವನ್ನು ಹೊಂದಿರುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿಯಾಗಿ ನಾವು ರಚನೆಯನ್ನು ಮಾಡ್ತೀವಿ 30 ಡಿಗ್ರಿ. ಸೊ ಇದು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಓಕೆ, ಏನು ಡೌಟ್ ಇಲ್ಲ ಅಲ್ವಾ? ಓಕೆ ಗುಡ್. ನೆಕ್ಸ್ಟ್ ನಾವು ಇನ್ನೊಂದು ಕೋನವನ್ನು ಗುರ್ತು ಮಾಡೋಕ್ಕೆ ಕೊಟ್ಟಿದ್ದಾರೆ. ಎರಡನೇ ಲೆಕ್ಕಕ್ಕೆ ಬಂದರೆ 22 ಎರಡನೇ 1 ಡಿಗ್ರಿ ಅಂತ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಹಿಂದಿನ ಲೆಕ್ಕದಲ್ಲಿ ಹೇಗೆ ತಿಳಿಸಿದ್ವಿ ಅದೇ ಥರನೇ 90 ಡಿಗ್ರಿ ಕೋನವನ್ನು ರಚನೆ ಮಾಡಬೇಕಾಗತ್ತೆ. ಮೊದಲನೇ ಹಂತ ತೆಗೆದುಕೊಂಡ್ರೆ 90 ಡಿಗ್ರಿ ಕೋನವನ್ನು ಎನಲ್ಲಿ ಬಿಂದುವಿನಲ್ಲಿ ರಚನೆಯನ್ನು ಮಾಡಿ. ಹಾಗಾದರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ ಡಯಾಗ್ರಾಮು, ಎ ಬಿ ರೇಖಾಖಂಡ. ಅದಕ್ಕೇನು ಮಾಡಿದ್ದೀವಿ, 90 ಡಿಗ್ರಿ ಕೋನಮಾಪಕ ಸಹಾಯದಿಂದ ಡ್ರಾ ಮಾಡಿದೆ ವಿದ್ಯಾರ್ಥಿಗಳ. ನಂತರ ಸೆಕೆಂಡ್ ಪಾಯಿಂಟಿಗೆ ಬಂದರೆ ಕೋನಾರ್ಧಕ ರೇಖೆಯನ್ನು ಎಳೆಯಿರಿ ಅಂತ ಇದೆ. ಸೊ ಕೋನಾರ್ಧಕ ರೇಖೆ ಹೇಗೆ ಡ್ರಾ ಮಾಡಬೇಕು ಅಂತ ಗೊತ್ತಾಗಿದೆ ಆಲ್ರೆಡಿ. ಸೊ ಹೀಗೆ ಡ್ರಾ ಮಾಡಿದಾಗ ನಿಮಗೆ 45 ಡಿಗ್ರಿ ಕೋನ ಬರುತ್ತೆ. ಓಕೆ, ಅಲ್ಲಿಗೆ ಡಿ ಎ ಬಿ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ ವಿದ್ಯಾರ್ಥಿಗಳೇ, ಏನದು 45 ಡಿಗ್ರಿ. ಈ ಕೋನ ಉಂಟು ಮಾಡಿದೆ ಡಿ ಎ ಬಿಗೆ ಕೋನಾರ್ಧಕ ರೇಖೆ ಎ ಇಯನ್ನು ಎಳೆಯಿರಿ ವಿದ್ಯಾರ್ಥಿಗಳೇ. ಈಗ ಕೋನಾರ್ಧಕ ರೇಖೆ ಏನು ಮಾಡ್ತೀರಾ, ಅಲ್ಲಿ ಏನು ನಾವು ವೃತ್ತ ಕಂಸ ಹಾಕಿರ್ತೀವಲ್ಲ ಆ ಕಂಸ. ಸೊ ಇಲ್ಲಿ ಅದರ ಕಂಸವನ್ನು ಡ್ರಾ ಮಾಡಿಕೊಂಡು ಅಥವಾ ಉದ್ದವನ್ನು ತೆಗೆದುಕೊಂಡು ಕೈವಾರದಲ್ಲಿ ಪಿಯಿಂದ ಒಂದು ಕಂಸವನ್ನು ಹಾಕಿ, ಹಾಗೆ ಎಚ್ನಿಂದ ಇನ್ನೊಂದು ಕಂಸವನ್ನು ಡ್ರಾ ಮಾಡಿ. ಹೀಗೆ ಕಟ್ ಮಾಡಿದಾಗ ಅಲ್ಲಿಗೆ ನಿಮಗೊಂದು ರೇಖೆ ಬರುತ್ತೆ. ಅದು ಯಾವುದು, ಎ ಇ ಅಂತ ತಗೊಳ್ಳಿ ವಿದ್ಯಾರ್ಥಿಗಳೇ. ಆಗ ಡಿ ಎ ಬಿಯ ಕೋನಾರ್ಧಕ ರೇಖೆ ಎ ಇ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹೀಗೆ ನಾವು ಎ ಇ ಅನ್ನು ರಚನೆ ಮಾಡಿದಾಗ ಅಲ್ಲಿ ನಾವು ಕೋನವನ್ನು ಅಳೆದ್ರೆ ನಮಗೆ 22.5 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಇ ಎ ಬಿ ಏನಾಗಿದೆ, ಕೋನಮಾಪಕದ ಸಹಾಯದಿಂದ ನಾವು ಕೋನವನ್ನು ಅಳೆಯಲ್ಪಟ್ಟರೆ ನಮಗೆ ಕೊಟ್ಟಿರುವಂತಹ ದತ್ತ ಕೋನ ಏನಿದೆ ಅದೇ ಕೋನ ನಮಗೆ ಇಲ್ಲಿ ದೊರೆಯುತ್ತೆ. ಸೊ ಹೇಗೆ ಡ್ರಾ ಮಾಡಬೇಕು ಅನ್ನುವಂತಹ ಹಂತಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಲೆಕ್ಕದಲ್ಲಿ ಮುಂದಿನ ಲೆಕ್ಕ ತಗೊಂಡ್ರೆ ಮೂರನೇದು 15 ಡಿಗ್ರಿ ಅಂತ ಇದೆ. ಸೊ ಇದು ಕೂಡ ಇದೇ ಟೈಪಲ್ಲೇ ಮಾಡುವಂಥದ್ದು. 60 ಡಿಗ್ರಿಯನ್ನು ತೆಗೆದುಕೊಂಡು ಮಾಡಿ ವಿದ್ಯಾರ್ಥಿಗಳೇ. ಸೊ ತುಂಬ ಈಸಿ ಇದೆ. ಹಾಗಾಗಿ ನಾನು ಆಲ್ರೆಡಿ ಹೇಳ್ಕೊಟ್ಟಿರೋದ್ರಿಂದ 60 ಡಿಗ್ರಿಯನ್ನು ತೆಗೆದುಕೊಂಡು ಅದರ ಅರ್ಧ 30 ಡಿಗ್ರಿ, ಮತ್ತು 30 ಡಿಗ್ರಿ ಅರ್ಧ ಎಷ್ಟು, 15 ತಾನೆ. ಸೊ ಈ ರೀತಿಯಾಗಿ ಈ 15 ಡಿಗ್ರಿಯನ್ನು ನೀವೇ ಪ್ರಾಂಪ್ಟಾಗೆ, ಈಗ ಇಷ್ಟು ಲೆಕ್ಕ ಅರ್ಥ ಆಗಿದೆಯಲ್ಲ ವಿದ್ಯಾರ್ಥಿಗಳೇ, ಹಾಗಾಗಿ ನೀವೇ ಪ್ರಾಂಪ್ಟಾಗೆ ನಿಮ್ಮ ನೋಟ್ಬುಕ್ಕಲ್ಲಿ ನೋಡ್ದಲೇ ಮಾಡಿ.
ಇದನ್ನು ಹೋಮ್ವರ್ಕಾಗಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. 15 ಡಿಗ್ರಿಯನ್ನು ಕೋನವನ್ನು ಗುರ್ತು ಮಾಡೋದು. ನೀವು ಮಾಡಿದ ಮೇಲೆ ನೀವು ಮಾಡಿರೋ ಲೆಕ್ಕ ಸರಿ ಇದೆಯಲ್ಲ ಅನ್ನೋದಕ್ಕೆ ಬೇಕಾದರೆ ಈ ಉತ್ತರವನ್ನು ನೋಡ್ಬೋದು ವಿದ್ಯಾರ್ಥಿಗಳೇ. ಓಕೆ, ಆಲ್ರೆಡಿ ಆನ್ಸರು ಕೂಡ ಕೊಟ್ಬಿಟ್ಟಿದ್ದೇನೆ. ನೀವು ನೋಡ್ದಲ್ಲೇ ಆನ್ಸರನ್ನು ಬರೆಯುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ. ಸೊ ಹಾಗಾದರೆ 15 ಡಿಗ್ರಿ ಹೋಮ್ವರ್ಕ್ ಕೋನವನ್ನಾಗಿ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಬಂದರೆ 4ನೇದು. ಈ ಕೆಳಗಿನ ಕೋನಗಳನ್ನು ರಚಿಸಿ ಮತ್ತು ಅವುಗಳನ್ನು ಕೋನ ಮಾಪಕದಿಂದ ಅಳೆದು ಪರಿಶೀಲಿಸಿ ಅಂತ ಇದೆ ವಿದ್ಯಾರ್ಥಿಗಳೇ. 1ನೇದು 75 ಡಿಗ್ರಿ, 2ನೇದು 105 ಡಿಗ್ರಿ, ನೆಕ್ಸ್ಟು 135 ಡಿಗ್ರಿ. ಸೊ ಈಗ ಆಲ್ರೆಡಿ ನಾವು ಹೆಂಗೆ ರಚನೆ ಮಾಡಬೇಕು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ದೇವೆ, ಹೌದು ತಾನೆ? ಹಾಗಾದರೆ ಈ ಎಲ್ಲ ಕೋನಗಳನ್ನು ರಚನೆ ಮಾಡುವಂತಹ ವಿಧಗಳು ಕೂಡ ನಿಮಗೆ ದೊರೆತಿದೆ. ಹಾಗಾಗಿ ಈ 3 ಲೆಕ್ಕಗಳನ್ನು ಕೂಡ ನೀವೇನು ಮಾಡಬೇಕು, ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿ ವಿದ್ಯಾರ್ಥಿಗಳೇ. ನಾನು ಹೆಂಗೆ ರಚನೆಯನ್ನು ಮಾಡೋಕ್ಕೆ ಹೇಳ್ಕೊಟ್ನಲ್ಲ ಅದೇ ಟೈಪಲ್ಲೇ ಮಾಡ್ತಾ ಹೋಗಿ. ನೆಕ್ಸ್ಟು ಮುಂದಿನ ಪ್ರಶ್ನೆ 5ಕ್ಕೆ ಬಂದರೆ, ದತ್ತ ಬಾಹುವಿಗೆ ಅನುಗುಣವಾಗಿ ಒಂದು ಸಮಬಾಹು ತ್ರಿಭುಜವನ್ನು ರಚಿಸಿ ಮತ್ತು ಅದರ ರಚನೆಯನ್ನು ಸಮರ್ಥಿಸಿ ಅಂತ ಇದೆ. ಇಲ್ಲಿ ದತ್ತ ಬಾಹುವಿಗೆ ಅನುಗುಣವಾಗಿ ಸಮಬಾಹು ತ್ರಿಭುಜ. ವಿದ್ಯಾರ್ಥಿಗಳೇ, ಸಮಬಾಹು ತ್ರಿಭುಜ ಅಂದ್ರೇನು? ಎಲ್ಲ ಬಾಹುಗಳು ಪರಸ್ಪರ ಸಮನಾಗಿರುತ್ತೆ ಅಂತ ಅರ್ಥ. ಹಾಗಾದರೆ ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಮೊದಲನೇದಾಗಿ AB = 5 ಸೆಂಟಿಮೀಟರ್ ಇರುವಂತಹ ಒಂದು ರೇಖಾಖಂಡವನ್ನು ತೆಗೆದುಕೊಳ್ತೀನಿ ವಿದ್ಯಾರ್ಥಿಗಳೇ. ತೆಗೆದುಕೊಂಡ್ಮೇಲೆ ಕೈವಾರದಲ್ಲಿ 5 ಸೆಂಟಿಮೀಟ್ರು ತ್ರಿಜ್ಯವನ್ನು ತೆಗೆದುಕೊಳ್ತೇನೆ. ತಗೊಂಡ್ಮೇಲೆ A ಮತ್ತು B ಎರಡೂ ಕೇಂದ್ರವಾಗಿಟ್ಕೊಂಡು ಎಯಿಂದ ಒಂದು ಕಂಸ, ಅದೇ ಕಂಸವನ್ನು ಬಿಯಿಂದ ಏನು ಮಾಡ್ತೀನಿ, ಮೊದಲ ಕಂಸವನ್ನು ಕತ್ತರಿಸುವಂತೆ ರಚನೆಯನ್ನು ಮಾಡ್ತೀನಿ ವಿದ್ಯಾರ್ಥಿಗಳೇ. ಈಗ ನಾನು ಸ್ಕೇಲ್ ತೊಗೊಂಡಿರೋದು ಪಾದ ಏನಿದೆ ಅದು 5 ಸೆಂಟಿಮೀಟ್ರ್ ಇದೆ. ತ್ರಿಜ್ಯ ತಗೊಂಡು ನಾನು ಏನು ಕಂಸ ರಚನೆ ಮಾಡಿದ್ದೀನಿ ಅದು ಕೂಡ 5 ಸೆಂಟಿಮೀಟ್ರ್ ಇದೆ. ಹೀಗೆ ಕಂಸವನ್ನು ರಚನೆ ಮಾಡಿದ ಮೇಲೆ ಸಿ ಬಿಂದು ಉಂಟಾಗುತ್ತೆ ವಿದ್ಯಾರ್ಥಿಗಳೇ. ಆ ಎರಡು ಕಂಸಗಳು ಒಂದು ನಿರ್ದಿಷ್ಟ ಬಿಂದುವನ್ನು ಸಂಧಿಸುತ್ತಾನೆ. ಸೊ ಅದನ್ನು ಸಿ ಅಂತ ತಗೊಳ್ಳಿ. ನಂತರ ಸ್ಕೇಲ್ನ ಸಹಾಯದಿಂದ ಸಿಯಿಂದ ಎಗೆ, ಸಿಯಿಂದ ಬಿಗೆ ಒಂದು ರೇಖೆಯನ್ನು ರಚನೆ ಮಾಡಿ ವಿದ್ಯಾರ್ಥಿಗಳು. ಸೊ ಹೀಗೆ ನಾವು ರೇಖಾಖಂಡಗಳನ್ನು ಹಾಕಿದಾಗ ಒಂದು ಆಕೃತಿ ಉಂಟಾಗುತ್ತೆ. ಅದೇ ಏನು ABC ಒಂದು ಸಮಬಾಹು ತ್ರಿಭುಜ ಅಂತ ಹೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ. ಸೊ ಇದನ್ನು ನೀವು ಆಲ್ರೆಡಿ 6th ಸ್ಟ್ಯಾಂಡರ್ಡಿಂದನೂ ಕೂಡ ರಚನೆ ಮಾಡೋದು ಹೇಗೆ ಅಂತ ಕಲ್ತಿದ್ದೀರಾ ಅಲ್ವಾ? ಹಾಗಾಗಿ ಈ 5ನೇ ಪ್ರಶ್ನೆಗೆ ನಿಮಗೆ ಉತ್ತರ ಬರಲಿಕ್ಕೇನು ಕಷ್ಟ ಆಗಲ್ಲ ಅಂತ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳೇ. ಹಾಗಾದರೆ ಈ ಅಭ್ಯಾಸದಲ್ಲಿ ನಾನು ಏನು ಕೋನಗಳ ರಚನೆ ಮಾಡಲಿಕ್ಕೆ ಕೊಟ್ಟಿದ್ದೇನೆ ಅವುಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿದರೆ ಒಳ್ಳೆಯದು ವಿದ್ಯಾರ್ಥಿಗಳೇ. ಹಾಗಾದರೆ ನಂತರ ಮುಂದಿನ ಸಬ್ ಟಾಪಿಕ್ಕಿಗೆ ಬರೋಣ. ಕೆಲವು ತ್ರಿಭುಜಗಳ ರಚನೆಗಳು. ಇಲ್ಲಿ ಒಟ್ಟು 4 ಟೈಪಲ್ಲಿ ನಾವು ತ್ರಿಭುಜಗಳನ್ನು ರಚನೆ ಮಾಡ್ಬೋದು ವಿದ್ಯಾರ್ಥಿಗಳೇ. ಅದರಲ್ಲಿ 1ನೇದು 2 ಬಾಹುಗಳು ಮತ್ತು ಅವುಗಳ ನಡುವಿನ ಕೋನವನ್ನು ಕೊಟ್ಟಾಗ. 2ನೇದು 3 ಬಾಹುಗಳನ್ನು ಕೊಟ್ಟಾಗ. ಹಾಗೆಯೇ 3ನೇ ಟೈಪನ್ನು ತಗೊಂಡ್ರೆ 2 ಕೋನಗಳು ಮತ್ತು ಅವುಗಳ ನಡುವಿನ ಬಾಹುವನ್ನು ಕೊಟ್ಟಾಗ. ಹಾಗೆಯೇ ನೆಕ್ಸ್ಟ್ ಲಾಸ್ಟ್ ತಗೊಂಡಾಗ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಮತ್ತು ಒಂದು ಬಾಹುವನ್ನು ಕೊಟ್ಟಾಗ ಒಂದು ತ್ರಿಭುಜವು ಅನನ್ಯವಾಗಿರುತ್ತದೆ. ಹಾಗಾದ್ರೆ ಈಗ ಫಸ್ಟನ್ನು ನೋಡೋಣ. ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ಮೊತ್ತವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು. ಅದರಲ್ಲಿ ದತ್ತವನ್ನು ತೆಗೆದುಕೊಂಡ್ರೆ ತ್ರಿಭುಜ ABCಯ ಪಾದ BC, ಪಾದಕೋನ B ಮತ್ತು ಉಳಿದ 2 ಬಾಹುಗಳ ಮೊತ್ತ AB + AC ಇವುಗಳನ್ನು ನೀಡಿದೆ. ಈಗ ನೀವು ತ್ರಿಭುಜವನ್ನು ರಚಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಹೇಗೆ ರಚನೆಯನ್ನು ಮಾಡೋದು ನೋಡೋಣ. ರಚನಾ ಹಂತಗಳನ್ನು ಮೊದಲ ಸ್ಟೆಪ್ಪನ್ನು ತೆಗೆದುಕೊಂಡ್ರೆ ಪಾದ ABಯನ್ನು ಎಳೆಯಿರಿ ಅಂತ ಇದೆ ಮತ್ತು A ಬಿಂದುವಿನಲ್ಲಿ ದತ್ತ ಕೋನಕ್ಕೆ ಸಮನಾಗಿ ಏನು ಮಾಡಬೇಕು ವಿದ್ಯಾರ್ಥಿಗಳೇ, XAB ಅನ್ನು ನಾವು ಡ್ರಾ ಮಾಡಬೇಕು.
ನೆಕ್ಸ್ಟು ಮುಂದಿನ ಹಂತವನ್ನು ತಗೊಂಡ್ರೆ ವಿದ್ಯಾರ್ಥಿಗಳೇ, ಎ ಎಕ್ಸ್ ಕಿರಣದ ಮೇಲೆ ಎ ಬಿ ಪ್ಲಸ್ ಎ ಸಿಯು ಸಮನ ಆಗಿರುವಂತೆ ಎ ಡಿ ರೇಖಾಖಂಡವನ್ನು ಕತ್ತರಿಸಿ ಅಂತ ಇದೆ. ವಿದ್ಯಾರ್ಥಿಗಳೇ, ಇದನ್ನು ನಿಮಗೆ ಮೆಜರ್ಮೆಂಟನ್ನು ಕೊಟ್ಬಿಟ್ಟು ಹೇಗೆ ಮಾಡೋದು ಅಂತ ಮುಂದೆ ಲೆಕ್ಕಗಳಿದ್ದಾವೆ. ಇಲ್ಲಿ ಜಸ್ಟ್ ನಾವು ಹಂತಗಳನ್ನು ಮಾತ್ರ ಫಾಲೋ ಮಾಡ್ತಾ ಇದ್ದೇವೆ. ಥರ್ಡ್ ಹಂತಕ್ಕೆ ಬಂದಾಗ ಡಿ ಬಿ ಸೇರಿಸಿ ಮತ್ತು ಡಿ ಬಿಗೆ ಏನು ಮಾಡಬೇಕು, ನಾವು ಲಂಬಾರ್ಧಕ ರೇಖೆ ಎಮ್ ಎನ್ ಅನ್ನು ರಚನೆ ಮಾಡಬೇಕು ವಿದ್ಯಾರ್ಥಿಗಳೇ. ಎಮ್ ಎನ್ ಹೇಗೆ ರಚನೆ ಮಾಡೋದು ಗೊತ್ತಿದೆ ಅಲ್ವಾ? ಡಿ ಬಿ ರೇಖೆ ಇದೆಲ್ಲ ಅರ್ಧಕ್ಕಿಂತ ಹೆಚ್ಚು ತಗೊಂಡು ನಾವು ಲಂಬಾರ್ಧಕ ರಚನೆ ಮಾಡೋದು ಹೇಗೆ ಅಂತ ನಾವು ಫಸ್ಟಲ್ಲಿ ನೋಡಿದ್ದೀವಿ. ಕೋನಕ್ಕೆ ಕೋನಾರ್ಧಕ, ಲಂಬಾರ್ಧಕ ಹೇಗೆ ರಚನೆ ಮಾಡೋದು ಅಂತೇಳಿ ಅರ್ಧಕ್ಕಿಂತ ಹೆಚ್ಚು ತಗೊಂಡು ಕಂಸಗಳನ್ನು ಡ್ರಾ ಮಾಡೋದ್ರ ಮೂಲಕ ಎಮ್ ಮತ್ತು ಎನ್ ರೇಖೆಯನ್ನು ರಚನೆ ಮಾಡಿ ವಿದ್ಯಾರ್ಥಿಗಳೇ. ಇದೇನು ಮಾಡುತ್ತೆ ಅಂದರೆ, ಬಿ ಸಿ ರೇಖೆಯು ಎ ಎಕ್ಸ್ ಅನ್ನು ಸಿ ಬಿಂದುವಿನಲ್ಲಿ ಛೇದಿಸಲಿ. ತ್ರಿಭುಜ ಎ ಬಿ ಸಿಯು ಒಂದು ಬೇಕಾದಂತಹ ತ್ರಿಭುಜವಾಗಿದೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತವೆ. ಹಾಗಾದರೆ ಹೀಗೆ ಮುಂದಿನ ರಚನೆಯನ್ನು ತೆಗೆದುಕೊಂಡ್ರೆ, ಒಂದು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ವ್ಯತ್ಯಾಸವನ್ನು ಕೊಟ್ಟಾಗ ತ್ರಿಭುಜದ ರಚನೆ ಹೇಗೆ ಮಾಡೋದು ಅನ್ನೋದು. ಇದರಲ್ಲೂ ಕೂಡ ಕೆಲವು ಹಂತಗಳಿದ್ದಾವೆ. ಅದರಲ್ಲಿ ದತ್ತಪಾದ ಬಿ ಸಿ, ಒಂದು ಪಾದಕೋನ ಬಿ ಎಂದಿರಲಿ ಮತ್ತು ಉಳಿದೆರಡು ಬಾಹುಗಳ ವ್ಯತ್ಯಾಸ ಎ ಬಿ ಮೈನಸ್ ಎ ಸಿ ಅಥವಾ ಎ ಸಿ ಮೈನಸ್ ಎ ಬಿ. ವಿದ್ಯಾರ್ಥಿಗಳಲ್ಲಿ ಎರಡು ಕೇಸನ್ನು ಕೊಟ್ಟಿದ್ದಾರೆ, ಕೇಸ್ 1 ಮತ್ತು ಕೇಸ್ 2. ಅಂದರೆ ಎ ಬಿ ಈಸ್ ಗ್ರೇಟರ್ ದ್ಯಾನ್ ಎ ಸಿ ಆದಾಗ ಯಾವ ರೀತಿ, ಎ ಬಿ ಈಸ್ ಲೆಸ್ ದ್ಯಾನ್ ಎ ಸಿ ಆದಾಗ ಹೇಗೆ, ಅವುಗಳ ಬೆಲೆಗಳಿಗೆ ಅನುಗುಣವಾಗಿ ಇಲ್ಲಿ ನಾವು ತ್ರಿಭುಜವನ್ನು ರಚನೆ ಮಾಡ್ತಾ ಹೋಗ್ತೇವೆ. ಇಲ್ಲಿ ಸ್ಪಷ್ಟವಾಗಿ ಎರಡು ಪ್ರಕರಣಗಳು ಕಂಡುಬರ್ತಾ ಇದೆ. ಪ್ರಕರಣ 1 ತೆಗೆದುಕೊಂಡಾಗ ಎ ಬಿ ಈಸ್ ಗ್ರೇಟರ್ ದ್ಯಾನ್ ಎ ಸಿ ಆಗಿರಲಿ. ಅಂದರೆ ಎ ಸಿಗೆ ಹೋಲಿಸಿದಾಗ ಎ ಬಿ ಬೆಲೆ ಏನಾಗಿರಬೇಕು, ಜಾಸ್ತಿ ಇರಬೇಕು. ಅಂದರೆ ಎ ಬಿ ಮೈನಸ್ ಎ ಸಿ ಅಂಥೇಳಿ ಕೊಟ್ಟಾಗ ಇಲ್ಲಿ ನಾವು 3 ಹಂತಗಳನ್ನು ಫಾಲೋ ಮಾಡಬೇಕಾಗುತ್ತೆ, ರಚನಾ ಹಂತಗಳು. ಒಂದನೇದು, ಪಾದ ಬಿ ಸಿಯನ್ನು ಎಳೆಯಿರಿ. ಬಿ ಬಿಂದುವಿನಲ್ಲಿ ದತ್ತ ಕೋನಕ್ಕೆ ಸಮನಾಗಿ ಎಕ್ಸ್ ಬಿ ಸಿ ಅನ್ನು ಡ್ರಾ ಮಾಡಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟು ಸೆಕೆಂಡ್ ಪಾಯಿಂಟನ್ನು ತಗೊಂಡ್ರೆ, ಬಿ ಎಕ್ಸ್ ಕಿರಣದ ಮೇಲೆ ಎ ಬಿ ಮೈನಸ್ ಎ ಸಿಗೆ ಸಮನಾಗಿರುವಂತೆ ಬಿ ಡಿ ರೇಖಾಖಂಡವನ್ನು ಕತ್ತರಿಸಬೇಕು. ಹಾಗೆಯೇ ಮೂರನೇ ಹಂತವನ್ನು ತಗೊಂಡ್ರೆ, ಡಿ ಸಿ ಸೇರಿಸ್ಬಿಟ್ಟು ಮತ್ತು ಡಿ ಸಿ ರೇಖೆಗೆ ಲಂಬಾರ್ಧಕ ರೇಖೆಯನ್ನು ರಚಿಸಬೇಕು. ಲಂಬಾರ್ಧಕ ರೇಖೆ ರಚನೆ ಮಾಡೋದು ಗೊತ್ತಿದೆ. ಎ ಬಿಂದುವಿನಲ್ಲಿ ಅದೇನಾಗಬೇಕು, ಛೇದಿಸಬೇಕು. ಹೀಗೆ ಛೇದಿಸಿದಾಗ ಎ ಮತ್ತು ಸಿ ಅನ್ನು ಸೇರಿಸಬೇಕಾಗುತ್ತೆ. ಆಗ ಎ ಬಿ ಸಿ ಅನ್ನುವಂತಹ ಒಂದು ಅಪೇಕ್ಷಿತ ತ್ರಿಭುಜ ನಮಗೆ ದೊರೆಯುತ್ತೆ. ಸೊ ಇದು ಪ್ರಕರಣ 1ರಲ್ಲಿ ಮಾಡುವಂಥದ್ದು. ಹಾಗೆಯೇ ಪ್ರಕರಣ 2 ತಗೊಂಡ್ರೆ, ಎ ಬಿ ಈಸ್ ಲೆಸ್ ದ್ಯಾನ್ ಎ ಸಿ ಆಗಿರಲಿ. ಅಂದರೆ ಎ ಸಿ ಮೈನಸ್ ಎ ಬಿ ಅಂಥೇಳಿ ಅರ್ಥ ವಿದ್ಯಾರ್ಥಿಗಳ. ಸೊ ಇಂತಹ ಸಂದರ್ಭದಲ್ಲಿ ನಾವು ಫಾಲೋ ಮಾಡಬೇಕಾಗಿರುವಂತಹ ರಚನಾ ಹಂತಗಳು, ಒಂದನೇದು ಪ್ರಕರಣ 1ರಲ್ಲಿರುವಂತೆ ರಚಿಸಿ. ಏನು ಫಸ್ಟಲ್ಲಿ ಹೆಂಗೆ ಡ್ರಾ ಮಾಡಿದ್ವಿ ಅದೇ ಥರನೇ ಡ್ರಾ ಮಾಡಬೇಕು. ಮಾಡಿದ ಮೇಲೆ ರೇಖೆ ಎಕ್ಸ್ ಬಿಯನ್ನು ವೃದ್ಧಿಸಿ. ಸೊ ಎಕ್ಸ್ ಮತ್ತು ಬಿ ಇರುತ್ತಲ್ಲ, ಅದನ್ನೇನು ಮಾಡಬೇಕು, ವೃದ್ಧಿಸ್ತಾ ಹೋಗಬೇಕು. ಎ ಸಿ ಮೈನಸ್ ಎ ಬಿಗೆ ಸಮನಾಗಿರುವಂತೆ ಬಿ ಡಿ ರೇಖಾಖಂಡವನ್ನು ಕತ್ತರಿಸಿ. ಮೂರನೇ ಪಾಯಿಂಟನ್ನು ತಗೊಂಡ್ರೆ, ಡಿ ಸಿ ಸೇರಿಸಿ ಹಾಗೂ ಆ ಬಾಹುವಿಗೆ ಲಂಬಾರ್ಧಕ ರೇಖೆಯನ್ನು ರಚನೆ ಮಾಡಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟು ಲಾಸ್ಟ್ ಪಾಯಿಂಟ್ ತೊಗೊಂಡ್ರೆ, ಪಿ ಕ್ಯೂ ಯು ಬಿ ಎಕ್ಸನ್ನು ಎ ಬಿಂದುವಿನಲ್ಲಿ ಏನಾಗಬೇಕು, ಛೇದಿಸಬೇಕು. ಆಮೇಲೆ ಛೇದಿಸಿದ ಮೇಲೆ ಎ ಮತ್ತು ಸಿ ಬಿಂದುವನ್ನು ಸೇರಿಸಬೇಕು. ಈ ರೀತಿಯಾಗಿ ನಾವು ತ್ರಿಭುಜದ ಪಾದ, ಒಂದು ಪಾದಕೋನ ಮತ್ತು ಉಳಿದೆರಡು ಬಾಹುಗಳ ವ್ಯತ್ಯಾಸವನ್ನು ಕೊಟ್ಟಾಗ ಈ ರೀತಿಯಾಗಿ ರಚನೆಯನ್ನು, ತ್ರಿಭುಜದ ರಚನೆ ನೋಡ್ತೇವೆ ವಿದ್ಯಾರ್ಥಿಗಳೇ. ನಂತರ ನೆಕ್ಸ್ಟು ರಚನೆಯನ್ನು ತೆಗೆದುಕೊಂಡ್ರೆ ವಿದ್ಯಾರ್ಥಿಗಳೇ, ಮುಂದಿನ ರಚನೆ ಒಂದು ತ್ರಿಭುಜದ ಸುತ್ತಳತೆ ಮತ್ತು ಅದರ 2 ಪಾದಕೋನಗಳನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸೋದು. ಸೊ ಇದಕ್ಕೂ ಕೂಡ ಏನಾಗಿದೆ, ಕೆಲವು ಸ್ಟೆಪ್ಸ್ಗಳು ಇದ್ದಾವೆ. ಪಾದಕೋನಗಳಾದ ಕೋನ ಬಿ ಮತ್ತು ಕೋನ ಸಿ ಹಾಗೂ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎಯನ್ನು ಕೊಟ್ಟಿದೆ. ನೀವು ಎ ಬಿ ಸಿ ತ್ರಿಭುಜವನ್ನು ರಚಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಇದು ನಿಮಗೆ ಉದಾಹರಣೆ ಲೆಕ್ಕಗಳನ್ನು ಮಾಡಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಜಸ್ಟ್ ಸ್ಟೆಪ್ಸ್ಗಳನ್ನು ನೋಡೋಣ ಅಷ್ಟೇ, ಯಾವುದಾದ್ಮೇಲೆ ಯಾವ ರಚನೆಯನ್ನು ಹೆಂಗೆ ಮಾಡಬೇಕು ಅನ್ನುವಂಥದ್ದು ಅಂತ.
ಮೊದಲನೇ ರಚನಾ ಹಂತವನ್ನು ತೆಗೆದುಕೊಂಡ್ರೆ XY ರೇಖಾಖಂಡವನ್ನು AB BC + CA ಉದ್ದಕ್ಕೆ ಸಮವಾಗಿರುವಂತೆ ಎಳೆಯಿರಿ. ಅಂದರೆ ಆ 3 ಬಾಹುಗಳ ಅಳತೆಯನ್ನು ಕೊಟ್ಟಿರ್ತಾರೆ, ಅದನ್ನು ನಾವು ಡ್ರಾ ಮಾಡಬೇಕು. ಅದೇ ಏನಾಗಿರುತ್ತೆ XY ರೇಖಾಖಂಡ ಅಂತ ತಗೊಳ್ತೀವಿ ವಿದ್ಯಾರ್ಥಿಗಳೇ. ಸೆಕೆಂಡ್ ಪಾಯಿಂಟಿಗೆ ಬಂದರೆ LXY ಕೋನವು ಕೋನ ಬಿಗೆ ಸಮನಾಗಿರುವಂತೆ MYX ಕೋನವು C ಕೋನಗೆ ಸಮವಾಗಿರುವಂತೆ ರಚಿಸಿ. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದರೆ LXY ಮತ್ತು MYXಗಳನ್ನು ಅರ್ಧಿಸಿ. ಈ ಕೋನಾರ್ಧಕಗಳು ಎ ಬಿಂದುವಿನಲ್ಲಿ ಸಂಧಿಸಲಿ ವಿದ್ಯಾರ್ಥಿಗಳೇ. ಹಾಗೆಯೇ ನೆಕ್ಸ್ಟ್ ಅಂತ ತಗೊಂಡ್ರೆ AXಗೆ ಏನು ಹೇಳಿ ಎ ಮತ್ತು ಎಕ್ಸ್ ಬಾಹು ಇದೆಯಲ್ಲ ಅದಕ್ಕೆ ಲಂಬಾರ್ಧಕ AY, ಯಾವುದು AYಗೆ F ಲಂಬಾರ್ಧಕಗಳನ್ನು ಎಳೆಯಿರಿ ಅಂತ ಇದೆ. ಲಂಬಾರ್ಧಕ ಡ್ರಾ ಮಾಡೋದು ಗೊತ್ತಿದೆಯಲ್ಲ ವಿದ್ಯಾರ್ಥಿಗಳೇ, ಅರ್ಧಕ್ಕಿಂತ ಹೆಚ್ಚು ತಗೊಂಡು. ಲಾಸ್ಟ್ ಪಾಯಿಂಟಿಗೆ ಬಂದರೆ ಈ ಬಾಹುವು XY ಬಾಹುವನ್ನು B ಬಿಂದುವಿನಲ್ಲಿ ಮತ್ತು F ಬಾಹುವು XY ಬಾಹುವನ್ನು ಆ ಬಿಂದುವಿನಲ್ಲಿ ಛೇದಿಸಲಿ. AB ಮತ್ತು ACಯನ್ನು ಸೇರಿಸಿ ಅಂತ ಇದೆ ವಿದ್ಯಾರ್ಥಿಗಳು. ಸೊ ಇಷ್ಟು ಹಂತಗಳನ್ನು ಮಾಡೋದ್ರ ಮೂಲಕ ನಾವು ತ್ರಿಭುಜದ ಸುತ್ತಳತೆ ಮತ್ತು ಅದರ 2 ಪಾದಗಳನ್ನು ಕೊಟ್ಟಾಗ ರಚನೆ ಮಾಡೋ ತ್ರಿಭುಜ ಹೇಗೆ ಅನ್ನೋದನ್ನು ಕಲಿತು ವಿದ್ಯಾರ್ಥಿಗಳೇ. ಹಾಗಾದರೆ ಒಂದು ನಾವೇನು ನೋಡೋಣ, ಉದಾಹರಣೆ ಲೆಕ್ಕ ನೋಡೋಣ ಅಲ್ವಾ. ಉದಾಹರಣೆ ಲೆಕ್ಕವನ್ನು ತೆಗೆದುಕೊಂಡಾಗ ಇದರ ರಚನೆ ಈಸಿಯಾಗಿ ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ಉದಾಹರಣೆ 1 ತೆಗೆದುಕೊಂಡ್ರೆ ಕೋನ B = 60 ಡಿಗ್ರಿ, ಕೋನ C = 45 ಡಿಗ್ರಿ ಮತ್ತು AB + BC + CA = 11 ಸೆಂಟಿಮೀಟರ್ ಇರುವಂತೆ ABC ತ್ರಿಭುಜವನ್ನು ರಚಿಸಿ ಅಂತ ಹೇಳಿ ಇದೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ರಚನಾ ಹಂತಗಳನ್ನು ತೆಗೆದುಕೊಂಡ್ರೆ ಮೊದಲದಾಗಿ ನೀವೇನು ಮಾಡಬೇಕು ಅಂದರೆ PQ = 11 ಸೆಂಟಿಮೀಟ್ರು ಇರುವಂತೆ ಒಂದು ರೇಖಾಖಂಡವನ್ನು ಎಳೆಯಿರಿ. ಸ್ಕೇಲ್ ತೊಗೊಳ್ಳಿ. PQ ರೇಖಾಖಂಡ ಎಷ್ಟು ಸೆಂಟಿಮೀಟ್ರು? 11 ಸೆಂಟಿಮೀಟ್ರ್ ಡ್ರಾ ಮಾಡ್ಕೊಳ್ಳಿ. P ಮತ್ತು Q ಅಂತ ಹೇಳಿ ಗುರ್ತು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಆಮೇಲೆ ಇಲ್ಲಿ ನಿಮಗೆ 2 ಕೋನಗಳನ್ನು ಕೊಟ್ಟಿದ್ದಾರೆ. ಕೋನ ಮಾಪಕದ ಸಹಾಯದಿಂದ P ಬಿಂದುವಿನಲ್ಲಿ 60 ಡಿಗ್ರಿ ಗುರ್ತು ಮಾಡಿ. ಓಕೆ, ನಂತರ Q ಬಿಂದುವಿನಲ್ಲಿ 45 ಡಿಗ್ರಿ ಕೋನವನ್ನು ಗುರ್ತು ಮಾಡಿ. ಏನಿಲ್ಲ, ಜಸ್ಟ್ ಕೋನ ಮಾಪಕವನ್ನು ಇಡೋದು, 60 ಡಿಗ್ರಿ ಎಲ್ಲಿ ಬರುತ್ತೆ ಅಲ್ಲಿ ಗುರ್ತು ಮಾಡ್ಕೊಳ್ಳೋದು, ಲೈನನ್ನು ಹಾಕೋದು. ನೆಕ್ಸ್ಟು Q ಬಿಂದುವಿನಲ್ಲಿ 45 ಡಿಗ್ರಿಯನ್ನು ರಚನೆ ಮಾಡೋದು. ಹಾಗಾದರೆ ಅಲ್ಲಿ ನಮ್ಗೆ ಬಂದಿರೋದು PL ಮತ್ತು QM ಇವು 60 ಡಿಗ್ರಿ, ಇನ್ನೊಂದು 45 ಡಿಗ್ರಿಯನ್ನು ಸೂಚಿಸಲ್ಪಡುತ್ತೆ ವಿದ್ಯಾರ್ಥಿಗಳೇ. 60 ಡಿಗ್ರಿ ಮತ್ತು 45 ಡಿಗ್ರಿ ಕೋನಗಳನ್ನು ಅರ್ಧಿಸಿ ಈ ಕೋನಾರ್ಧಕಗಳು ಎ ಬಿಂದುವಿನಲ್ಲಿ ಛೇದಿಸಲಿ. ವಿದ್ಯಾರ್ಥಿಗಳೇ, ಈಗ ನಿಮಗೆ ಕೋನಾರ್ಧಕವನ್ನು ರಚನೆ ಮಾಡೋದು ಹೇಗೆ ಅಂತ ಗೊತ್ತಿದೆ. ಯಾವುದಕ್ಕೆ? ಕೋನಕ್ಕೆ ಕೋನಾರ್ಧಕವನ್ನು. ಫಸ್ಟ್ ನಾವು ಅದನ್ನೇ ರಚನೆಯ ಹಂತಗಳನ್ನು ಕಲ್ತಿರುವಂಥದ್ದು, ಹೌದು ತಾನೆ? ನೀವು ನಂತರ ಏನು ಮಾಡಬೇಕು ಅಂದರೆ ತ್ರಿಜ್ಯ 1 ಸೆಂಟಿಮೀಟ್ರ್ ತೊಗೊಳ್ಳಿ. ತೊಗೊಂಡ್ಬಿಟ್ಟು P ಇಂದ ನೀವೇನು ಮಾಡಬೇಕು? ಓಕೆ, LPQ ಇದೆಯಲ್ಲ ಅದಕ್ಕೆ ಕಂಸವನ್ನು ಹಾಕಿ. ನಂತರ ಅದರ ಉದ್ದವನ್ನು ಅಳತೆ ಮಾಡಿಕೊಂಡು ಎಲ್ಲಿ ಕಟ್ ಮಾಡಿದೆಯಲ್ಲ ಅಲ್ಲಿಂದ ಒಂದು ಕಂಸ ಮತ್ತು ಇನ್ನೊಂದು ಪಾಯಿಂಟಿಂದ ಕಂಸವನ್ನು ರಚನೆ ಮಾಡಿ ವಿದ್ಯಾರ್ಥಿಗಳೇ. ಇದೇ ಥರನೇ Q ಬಿಂದುವಿನಲ್ಲಿ ಮಾಡಿ. ಆಗ ನಿಮಗೆ 2 ಕಂಸಗಳಿಂದ ಉಂಟಾದ ಪಾಯಿಂಟನ್ನು ಸಿಗುತ್ತೆ ಅಲ್ವಾ. ಸೊ ಅಲ್ಲಿಂದ ಆ ಬಿಂದುಗಳ ಮೂಲಕ ಏನು ಮಾಡಿ ಅಂದರೆ ನೀವು ಸ್ಕೇಲ್ನ ಸಹಾಯದಿಂದ ಕಿರಣವನ್ನು ಹಾಕಿ. ಯಾವುದ್ಯಾವುದು ಅಂದರೆ ಅದು PR ಮತ್ತು QR ಅಂತ ಇದೆ ನೋಡಿ ವಿದ್ಯಾರ್ಥಿಗಳೇ. ಇವೆರಡನ್ನು ಸಂಧಿಸುವಂತೆ ವೃದ್ಧಿಸಿ. ಹೀಗೆ ವೃದ್ಧಿಸಿದಾಗ 2 ಕಂಸಗಳೇನಾಗ್ತವೆ, ಕಂಸಗಳಿಂದ ಉಂಟಾದ ರೇಖೆಗಳು ಛೇದಿಸಲು ಬರ್ತವೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ. ಅದನ್ನು A ಅಂತ ಹೇಳಿ ಗುರ್ತು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ನಂತರ ಮುಂದಿನ ಸ್ಟೆಪ್ ಏನಂದರೆ AP ಲಂಬಾರ್ಧಕ. ಯಾವುದು? APಗೆ ಲಂಬಾರ್ಧಕ ರಚನೆ ಮಾಡಬೇಕು. GU PQ ಅನ್ನು B ಬಿಂದುವಿನಲ್ಲಿ, ಆಮೇಲೆ AQನ ಲಂಬಾರ್ಧಕ HU PQ ಅನ್ನು C ನಲ್ಲಿ ಛೇದಿಸುವಂತೆ ರಚಿಸಿ.
ವಿದ್ಯಾರ್ಥಿಗಳ ಈಗ ಒಂದು ರೇಖೆಯನ್ನು ಕೊಟ್ಟಾಗ ಅದಕ್ಕೆ ಲಂಬಾರ್ಧಕ ರೇಖೆ ಹೇಗೆ ರಚನೆ ಮಾಡೋದು? ಆ ರೇಖೆಯ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತಗೊಂಡು ಕಂಸಗಳನ್ನು ರಚನೆ ಮಾಡ್ತೀವಿ. ಹೌದು ತಾನೆ? ಇದನ್ನು ಕೂಡ ನಾನು ಚೆನ್ನಾಗಿ ಹೇಳ್ಕೊಟ್ಟಿದ್ದೇನೆ ನಿಮಗೆ. ಅದಕ್ಕೆ ಏನು ಮಾಡಿ, ಏನು ಪಿ ಎ ಮತ್ತು ಕ್ಯೂ ಎ ಬಾಹುಗಳಿದಾವಲ್ಲ, ಆ ಬಾಹುಗಳಿಗೆ ನೀವು ಲಂಬಾರ್ಧಕ ರಚನೆ ಮಾಡ್ತೀರಾ. ನೀವೇ ಸ್ವಂತವಾಗಿ ಮಾಡಿ, ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ, ಅರ್ಧಕ್ಕಿಂತ ಹೆಚ್ಚು ತೊಗೊಂಡು. ಹೀಗೆ ರಚನೆ ಮಾಡಿದಾಗ ಜಿ ಮತ್ತು ಎಚ್ ಅನ್ನುವಂತಹ ಲಂಬಾರ್ಧ ರೇಖೆಗಳು ಬರ್ತವೆ. ಈ ಎರಡು ಲಂಬಾರ್ಧಕ ರೇಖೆಗಳು ಏನು ಮಾಡುತ್ತೆ ಅಂದರೆ, ನಮ್ಮ ಪಿ ಕ್ಯೂ ರೇಖಾಖಂಡ ಇದೆಯಲ್ಲ, ದತ್ತ ರೇಖಾಖಂಡ, ಆ ರೇಖೆಯ ಮೂಲಕ ಹಾದು ಹೋಗುತ್ತೆ. ಇದು ಹಾದು ಹೋಗೋದು ಅಲ್ದಲೇ ಅಲ್ಲಿ ಬಿಂದುಗಳನ್ನು, ನಿರ್ದಿಷ್ಟ ಬಿಂದುಗಳನ್ನು ಉಂಟು ಮಾಡುತ್ತೆ. ಅಂದರೆ ಅಲ್ಲಿ ಆ ರೇಖೆಯನ್ನು ಸ್ಪರ್ಶಿಸಲ್ಪಟ್ಟಾಗ ಬಿ ಮತ್ತು ಸಿ ಬಿಂದು ನಿಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳೇ. ನಂತರ ರೇಖಾಖಂಡವನ್ನು ಡ್ರಾ ಮಾಡಿ ಸ್ಕೇಲ್ನ ಸಹಾಯದಿಂದ. ಬಿಯನ್ನು ಎಗೆ, ಸಿಯನ್ನು ಹೇಗೆ ಏನು ಮಾಡಿ ನೀವು ಜಾಯಿನ್ ಮಾಡಿ ಅಥವಾ ಸೇರಿಸಿ. ಹೀಗೆ ಸೇರಿಸಿದಾಗ ಆ ಆಕೃತಿಯನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಅದು ನಿಮಗೆ 3 ರೇಖಾಖಂಡಗಳಿಂದ ಆವೃತವಾಗಿರುವಂತಹ ತ್ರಿಭುಜವಾಗಿರುತ್ತೆ. ಅದೇ ಯಾವುದು? ಎ ಬಿ ಸಿ ವಿದ್ಯಾರ್ಥಿಗಳೇ. ಇದನ್ನು ಅಪೇಕ್ಷಿತ ತ್ರಿಭುಜ ಅಂಥೇಳಿ ಕರಿತೇವೆ. ಸೊ ತುಂಬ ಈಸಿ ಇದೆಯಲ್ಲ ವಿದ್ಯಾರ್ಥಿಗಳೇ? ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಅಲ್ವಾ? ಜಸ್ಟ್ ನೀವು ಸ್ಟೆಪ್ಸ್ ನೆನ್ಪಿಟ್ಕೊಂಡ್ರೆ ಸಾಕಷ್ಟೇ. ಕೋನಾರ್ಧಕ ರಚನೆ ಮಾಡೋದು, ಆಮೇಲೆ ಜಾಯಿನ್ ಮಾಡಿದಾಗ ಬರುವಂಥ ರೇಖೆಗಳಿಗೆ ಲಂಬಾರ್ಧಕ ರಚನೆ ಮಾಡೋದು, ಆ ಲಂಬಾರ್ಧಕಗಳೇ ನಿಮಗೆ ಉತ್ತರವನ್ನು ಕೊಟ್ಬಿಡುತ್ತೆ, ಬಿಂದುಗಳನ್ನು. ಹೌದು ತಾನೆ? ಅವುಗಳನ್ನು ಸೇರಿಸ್ಬಿಟ್ರೆ ನಿಮಗೆ ತ್ರಿಭುಜ ರೆಡಿ ಆಗುತ್ತೆ. ಓಕೆ, ನಮಗೆ ಬೇಕಾಗಿರುವಂಥ ತ್ರಿಭುಜ ದೊರೆಯುತ್ತೆ. ಇದು ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದೆ ಅಭ್ಯಾಸ ಲೆಕ್ಕಕ್ಕೆ ಹೋಗೋಣ. ಅಭ್ಯಾಸ ಲೆಕ್ಕದಲ್ಲಿ ತೆಗೆದುಕೊಂಡಾಗ ಮೊದಲೇದು ಬಿ ಸಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್, ಕೋನ ಬಿ ಇಸ್ ಈಕ್ವಲ್ ಟು 75 ಡಿಗ್ರಿ ಮತ್ತು ಎ ಬಿ ಪ್ಲಸ್ ಎ ಸಿ ಇಸ್ ಈಕ್ವಲ್ ಟು 13 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ ಅಂತ ಇದೆ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನೀವು ಎಲ್ಲ ಸ್ಟೆಪ್ಸನ್ನು ನೆನಪಲ್ಲಿ ಇಟ್ಕೊಂಡಿದ್ದೀರ, ಹೇಗೆ ರಚನೆ ಮಾಡಬೇಕು ಅನ್ನೋದನ್ನು. ಹೌದು ತಾನೆ? ಹಾಗಾದರೆ ಬಿ ಸಿ ಏನು ಮಾಡಿ, ಪಾದ ತೊಗೊಳ್ಳಿ 7 ಸೆಂಟಿಮೀಟ್ರು. ಆಲ್ರೆಡಿ ಇಲ್ಲಿ ನಮ್ಮ ಮೆಜರ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಕ್ಯಾಲ್ಕುಲೇಷನ್ ತೊಗೊಂಡು ಬಿಟ್ಟು ಏನು ಮಾಡಲಿಕ್ಕೆ, ರಚನೆ ಮಾಡಲಿಕ್ಕೆ ಈಸಿ ಆಗಿಬಿಡುತ್ತೆ. ನಂತರ ಏನು ಮಾಡಿ ಅಂದರೆ ಬಿ ಬಿಂದುವಿನಲ್ಲಿ ಕೋನಮಾಪಕದ ಸಹಾಯದಿಂದ 75 ಡಿಗ್ರಿ ಗುರ್ತು ಮಾಡಿದ ಮೇಲೆ ಅಲ್ಲಿ ರೇಖೆಯನ್ನು ಡ್ರಾ ಮಾಡಿ. ಎ ಬಿ ಪ್ಲಸ್ ಎ ಸಿ ಎಷ್ಟಿದೆ ಅಂತೆ? 13 ಸೆಂಟಿಮೀಟ್ರ್ ಇದೆ ಅಂತ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳೇ. ಆ ಏನು ಕೋನವನ್ನು ಗುರ್ತು ಮಾಡಿದ್ದೀರ ಗೆರೆ, ಅದ್ರ ಮೇಲೆ 13 ಸೆಂಟಿಮೀಟ್ರ್ ತೊಗೊಳ್ಳಿ. ಕೈವಾರ ಸಹಾಯದಿಂದ ತೊಗೊಂಡ್ಬಿಟ್ಟು ಬಿ ಬಿಂದುವಿನಿಂದ, ಅಲ್ಲಿ ಬಿ ಇದೆಯಲ್ಲ ಪಾದ, ಬಿ ಬಿಂದುವಿನಿಂದ ಒಂದು ಕಂಸವನ್ನು ಹಾಕಿ, ಸೊ ಅದನ್ನು ಸೇರಿಸಿ. ಹೀಗೆ ಸೇರಿಸಿದಾಗ ಬಿ ಡಿ ರೇಖೆ ನಿಮಗೆ ಬರುತ್ತೆ ವಿದ್ಯಾರ್ಥಿಗಳೇ. ಬಿ ಡಿ ರೇಖೆ ಆದಮೇಲೆ ಆ ಬಿ ಡಿ ರೇಖೆಗೆ ಏನು ಮಾಡಿ ಅಂದರೆ ಅರ್ಧಕ್ಕಿಂತ ಹೆಚ್ಚು ತಗೊಂಡು ಲಂಬಾರ್ಧಕವನ್ನು ರಚನೆ ಮಾಡಿ. ಈ ಲಂಬಾರ್ಧಕ ಏನು ಮಾಡುತ್ತೆ ಅಂದರೆ ಎ ಬಿಂದುವಿನಲ್ಲಿ ಸಂಧಿಸುತ್ತೆ. ಓಕೆ, ಆಮೇಲೆ ಎಯನ್ನು ಸಿಗೆ ಸೇರಿಸಿ. ನೆಕ್ಸ್ಟು ಡಿ ಬಿಂದು ಇದೆಯಲ್ಲ, ಡಿಯನ್ನು ಸಿಗೆ ಸೇರಿಸಿ ವಿದ್ಯಾರ್ಥಿಗಳೇ. ಸೊ ಹೀಗೆ ಸೇರಿಸೋದ್ರಿಂದ ಎ ಬಿ ಸಿ ತ್ರಿಭುಜ ದೊರೆಯುತ್ತೆ. ಸೊ ಇದು ಕೂಡ ಈಸಿ ಇದೆ. ಹಾಗೆಯೇ ಎರಡನೇ ಲೆಕ್ಕ ಬಿ ಸಿ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್, ಕೋನ ಬಿ ಇಸ್ ಈಕ್ವಲ್ ಟು 45 ಡಿಗ್ರಿ ಮತ್ತು ಎ ಬಿ ಮೈನಸ್ ಎ ಸಿ ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎ ಬಿ ಸಿಯನ್ನು ರಚಿಸಿ. ನೆಕ್ಸ್ಟು ಮೂರನೇ ಪ್ರಶ್ನೆ, ಕ್ಯೂ ಆರ್ ಇಸ್ ಈಕ್ವಲ್ ಟು 6 ಸೆಂಟಿಮೀಟ್ರು, ಕೋನ ಕ್ಯೂ ಇಸ್ ಈಕ್ವಲ್ ಟು 60 ಡಿಗ್ರಿ ಮತ್ತು ಪಿ ಆರ್ ಮೈನಸ್ ಪಿ ಕ್ಯೂ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಪಿ ಕ್ಯೂ ಆರನ್ನು ರಚಿಸಿ. ವಿದ್ಯಾರ್ಥಿಗಳು ಇವುಗಳಿಗೆ ಬೇಕಾಗಿರುವಂತಹ ರಚನಾ ಹಂತಗಳನ್ನು ಆಲ್ರೆಡಿ ಹೇಳಿಬಿಟ್ಟಿದ್ದೇನೆ. ಅದನ್ನು ಬಳಸ್ಕೊಂಡು ಈ 2 ಲೆಕ್ಕವನ್ನು ಕೂಡ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ನೀವು ಮಾಡೋದ್ರಿಂದ ನಿಮಗೆ ಹೇಗೆ ರಚನೆ ಮಾಡಬೇಕು ಅನ್ನುವಂತಹ ಸಾಮರ್ಥ್ಯ ಬೆಳೀತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಆ ಉದ್ದೇಶದಿಂದ ಈ 2 ಲೆಕ್ಕವನ್ನು ಕೂಡ ನೀವೇ ಮಾಡಿ ಅಂಥೇಳಿ ಹೋಮ್ವರ್ಕಾಗಿ ಕೊಟ್ಟಿದ್ದೇನೆ. ನೆಕ್ಸ್ಟು 4ನೇ ಪ್ರಶ್ನೆಗೆ ಬಂದಾಗ, ಕೋನ ವೈ ಇಸ್ ಈಕ್ವಲ್ ಟು 30 ಡಿಗ್ರಿ, ಕೋನ ಝೆಡ್ ಇಸ್ ಈಕ್ವಲ್ ಟು 90 ಡಿಗ್ರಿ ಮತ್ತು ಎಕ್ಸ್ ವೈ ಪ್ಲಸ್ ವೈ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಇಸ್ ಈಕ್ವಲ್ ಟು 11 ಸೆಂಟಿಮೀಟರ್ ಇರುವಂತೆ
XYZ ತ್ರಿಭುಜವನ್ನು ರಚಿಸಿ ಅಂತ ಇದೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ನೀವೇನು ಮಾಡಬೇಕು, ಓಕೆ ಅವಾಗಲೇ ಉದಾಹರಣೆಲೆ ಕೇಳಿಕೊಟ್ನಲ್ಲ ಅದೇ ಟೈಪಲ್ಲಿ YZ = 11 ಸೆಂಟಿಮೀಟ್ರ್ ತೊಗೊಳ್ಳಿ. ರೇಖಾಖಂಡವನ್ನು ರಚನೆ ಮಾಡಿ ವಿದ್ಯಾರ್ಥಿಗಳೇ. ನಂತರ Y ಮತ್ತು Z ಕೋನ ಕೊಟ್ಟಿದ್ದಾನೆ. Y ಕೋನ 30 ಡಿಗ್ರಿ ಇರಬೇಕಂತೆ, ಕೋನ Z 90 ಡಿಗ್ರಿ. ಕೋನ ಮಾಪಕದ ಸಹಾಯದಿಂದ ಕೋನವನ್ನು ಗುರ್ತು ಮಾಡ್ತೀರಾ. ಗುರ್ತು ಮಾಡಿದ ಮೇಲೆ YA ಮತ್ತು ZB ಅನ್ನುವಂತಹ ಕಿರಣವನ್ನು ರಚನೆ ಮಾಡಿ ವಿದ್ಯಾರ್ಥಿಗಳೇ. ಅದಾದಮೇಲೆ ನಾವೇನು ಮಾಡ್ತಿದ್ವಿ, ಮುಂದಿನ ಸ್ಟೆಪ್ಪನ್ನು ತೆಗೆದುಕೊಂಡಾಗ ಓಕೆ ಕೋನ Y ಮತ್ತು ಕೋನ Z ಕೋನಕ್ಕೆ ಕೋನಾರ್ಧಕವನ್ನು ರಚನೆ ಮಾಡ್ತಾ ಇದ್ವಿ ವಿದ್ಯಾರ್ಥಿಗಳೇ ಅಲ್ವಾ. ಅದು ಹೇಗೆ ರಚನೆ ಮಾಡಬೇಕು ಅಂತ ಗೊತ್ತಿದೆ. ಸೊ ಹೀಗೆ ರಚನೆ ಮಾಡಿದಾಗ ನಿಮಗೇನಾಗುತ್ತೆ ಅಂದರೆ YC ಮತ್ತು ZD ವಿದ್ಯಾರ್ಥಿಗಳೇ ಚಿತ್ರದಲ್ಲಿ ಕಾಣ್ತಾ ಇದೆ ಅಲ್ವಾ, ಈ ಎರಡು ಕಿರಣಗಳು ಉಂಟಾಗ್ತವೆ. ಅಂದರೆ ಕೋನಾರ್ಧಕ ರೇಖೆಗಳು ಉಂಟಾಗಿದೆ ಅಂತ ಅರ್ಥ. ಈ ಎರಡು ಕೋನಾರ್ಧಕ ರೇಖೆಗಳು ಏನಾಗುತ್ತೆ, ಪರಸ್ಪರ ಒಂದಕ್ಕೊಂದು ಸಂಧಿಸಲ್ಪಡ್ತವೆ X ಬಿಂದುವಿನಲ್ಲಿ. ಸೊ ಅದನ್ನು X ಅಂತ ಗುರ್ತು ಮಾಡಿ. ನಂತರ ಏನು ಮಾಡಿ ಅಂದರೆ XY ಮತ್ತು XZ ಅನ್ನುವಂತಹ ಎರಡು ಬಾಹುಗಳು ನಿಮಗೆ ದೊರೆತಿದೆ. ಇವುಗಳು ಕೋನಾರ್ಧಕ ರೇಖೆಗಳು. ಈ ಕೋನಾರ್ಧಕ ರೇಖೆಗೆ ಏನು ಮಾಡಬೇಕು ಅಂದರೆ ಲಂಬಾರ್ಧಕವನ್ನು ರಚನೆ ಮಾಡಬೇಕು. ಹೆಂಗೆ ರಚನೆ ಮಾಡ್ತೀವಿ, ಅರ್ಧಕ್ಕಿಂತ ಹೆಚ್ಚು ತೊಗೊಳ್ತೀವಿ, ಕೈವಾರದಲ್ಲಿ ತೆಗೆದುಕೊಂಡ್ಬಿಟ್ಟು ಎರಡೂ ಬಿಂದುಗಳಿಂದ ಕಂಸಗಳನ್ನು ಡ್ರಾ ಮಾಡೋದ್ರ ಮೂಲಕ ನಾವು ಲಂಬಾರ್ಧಕವನ್ನು ರಚನೆ ಮಾಡ್ತೀವಿ ವಿದ್ಯಾರ್ಥಿಗಳೇ. ಈ ಎರಡೂ ಲಂಬಾರ್ಧಕಗಳು ಏನಾಗುತ್ತೆ, YZ ರೇಖಾಖಂಡದ ಮೂಲಕ ಹಾದು ಹೋಗುತ್ತೆ. ಹಾದು ಹೋಗೋದಲ್ದಲೇ ಎರಡು ಬಿಂದುಗಳನ್ನು ನಿರ್ದಿಷ್ಟವಾಗಿ ನಮಗೆ ನೀಡುತ್ತೆ ವಿದ್ಯಾರ್ಥಿಗಳೇ. ಅವುಗಳನ್ನು Y ಮತ್ತು ಇನ್ನೊಂದು Z ಅಂತ ಗುರ್ತು ಮಾಡೋಣ. ಆಗ ನಿಮಗಲ್ಲೇನು ಬರುತ್ತೆ, XYZ ಅನ್ನುವಂತಹ ತ್ರಿಭುಜ ಉಂಟಾಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಅಲ್ಲಿ ನೀವು ಪಾಯಿಂಟನ್ನು ಜಾಯಿನ್ ಮಾಡಿ ಅಷ್ಟೇ ಸಾಕು. ಸೊ ಅಲ್ಲಿಗೆ ಏನಾಯ್ತು, ನಮಗೆ XYZ ತ್ರಿಭುಜ ದೊರೆಯುತ್ತೆ ಅಂತ ಹೇಳಿಬಿಟ್ಟು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇದು ಕೂಡ ಅರ್ಥ ಆಗಿದೆ ಅಂಥೇಳಿ ತಿಳಿತೇನೆ. ನಂತರ 5ನೇ ಪ್ರಶ್ನೆ ಬಂದಾಗ ಪಾದ 12 ಸೆಂಟಿಮೀಟರ್ ಮತ್ತು ಅದರ ವಿಕರ್ಣ ಮತ್ತು ಇನ್ನೊಂದು ಬಾವಿನ ಮೊತ್ತ 18 ಸೆಂಟಿಮೀಟರ್ ಇರುವ ಲಂಬಕೋನ ತ್ರಿಭುಜ ರಚಿಸಿ ಅಂತ ಇದೆ. ಮೊದಲದಾಗಿ ವಿದ್ಯಾರ್ಥಿಗಳೇ ಪಾದ 12 ಸೆಂಟಿಮೀಟರ್ ಅಂತೆ. ಸ್ಕೇಲ್ನ ಸಹಾಯದಿಂದ BC 12 ಸೆಂಟಿಮೀಟರ್ ಇರುವಂಥ ರೇಖಾಖಂಡವನ್ನು ರಚನೆ ಮಾಡಿ. ನಂತರ ಏನು ಮಾಡಿ ಅಂದರೆ ವಿಕರ್ಣ ಮತ್ತು ಇನ್ನೊಂದು ಬಾವಿನ ಮೊತ್ತ 18 ಸೆಂಟಿಮೀಟ್ರು ಅಂತ ಹೇಳ್ತಿದ್ದಾರೆ. ಅಲ್ಲಿ ನಾವು BCಯನ್ನು ತೆಗೆದುಕೊಂಡ್ಮೇಲೆ ಬಿಯಲ್ಲಿ 90 ಡಿಗ್ರಿ ಕೋನವನ್ನು ಗುರ್ತು ಮಾಡಿ. ಹೇಗೆ ಮಾಡ್ತೀರಿ, ಓಕೆ ಏನು ಹೇಳಿ, ಕೋನಮಾಪಕವನ್ನು ತೆಗೆದುಕೊಳ್ಳೋದ್ರ ಮೂಲಕ ಗುರ್ತು ಮಾಡಿದ ಮೇಲೆ BX ಕಿರಣ ಉಂಟಾಗಿದೆ. ನಂತರ ಏನು ಮಾಡಬೇಕು ಅಂದರೆ ಏನು BXಗೆ 18 ಸೆಂಟಿಮೀಟ್ರು ಅಂತ ಹೇಳ್ತೀರಲ್ಲ, ಸೊ ಅಲ್ಲೊಂದು ಕಂಸವನ್ನು ನಾವು ಕಟ್ ಮಾಡಬೇಕು ವಿದ್ಯಾರ್ಥಿಗಳೇ. 18 ಸೆಂಟಿಮೀಟ್ರ್ ತೊಗೊಂಡು ಎಲ್ಲಿ ಡಿಯಲ್ಲಿ ಉಂಟಾಗತ್ತೆ. ಡಿಯನ್ನು ಏನು ಮಾಡಿ ಅಂದರೆ ಸಿಗೆ ಸೇರಿಸಿ. ಹೀಗೆ ಸೇರಿಸಿದ ಮೇಲೆ DC ಬಾವು ಬರುತ್ತೆ ವಿದ್ಯಾರ್ಥಿಗಳೇ. ಓಕೆ, ಬಂದಾದಮೇಲೆ DC ಬಾವಿಗೆ ಲಂಬಾರ್ಧಕವನ್ನು ರಚಿಸಿ. ಆ DC ಬಾವಿನ ಉದ್ದದ ಅರ್ಧಕ್ಕಿಂತ ಹೆಚ್ಚು ತಗೊಂಡು ಲಂಬಾರ್ಧಕ ರಚನೆ ಮಾಡಿ. ಈ ಲಂಬಾರ್ಧಕ ಏನು ಮಾಡುತ್ತೆ ಅಂದರೆ ಆ BD ಬಾವು ಇದೆಯಲ್ಲ ಅಲ್ಲಿ ನಮಗೆ ಒಂದು ಬಿಂದುವನ್ನು ಉಂಟು ಮಾಡುತ್ತೆ ಅಥವಾ ಆ ರೇಖೆಯ ಮೇಲೆ ಹಾದು ಹೋಗುತ್ತೆ. ಅದನ್ನು A ಅಂತ ಗುರ್ತು ಮಾಡ್ಕೊಳ್ಳಿ. ಚಿತ್ರದಲ್ಲಿ ಕಾಣ್ತಾ ಇದೆ ತಾನೆ A ಅನ್ನುವಂಥದ್ದು. ಆ A ಬಿಂದುವನ್ನು Cಗೆ ಸೇರಿಸಿ. ಹೀಗೆ ಸೇರಿಸಿದಾಗ AC ಬಾವು ನಿಮಗೆ ಬರುತ್ತೆ ವಿದ್ಯಾರ್ಥಿಗಳೇ. ಆ AC ಬಾವು ಏನಾಗಿರುತ್ತೆ, ವಿಕರ್ಣ ಅಂತೇಳಿ ಕರಿತೇವೆ. ಆ ಚಿತ್ರವನ್ನು ಗಮನಿಸಿ. ಯಾವ ಕೋನ ಅಂದರೆ ABC ಕೋನ ಏನಾಗಿರುತ್ತೆ, ಲಂಬಕೋನ ತ್ರಿಭುಜ ನಮಗೆ ದೊರೆಯುತ್ತೆ ವಿದ್ಯಾರ್ಥಿಗಳು. ಈ ರೀತಿಯಾಗಿ ನಾವು ಹಂತಗಳನ್ನು ಫಾಲೋ ಮಾಡೋದ್ರ ಮೂಲಕ ಲಂಬಕೋನ ತ್ರಿಭುಜವನ್ನು ರಚನೆ ಮಾಡಬಹುದು. ಇದು ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂಥೇಳಿ ತಿಳಿತೇನೆ ವಿದ್ಯಾರ್ಥಿಗಳೇ. ಹಾಗಾದರೆ ಇದುವರೆಗೂ ನಾನು ನಿಮಗೆ ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬಿಡಿಸಿ ಅಂತ ಹೇಳಿ, ಅದ್ರ ಜೊತೆಗೆ
ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಹೇಳ್ಬಿಟ್ಟು ಕೆಲವು ಪ್ರಶ್ನೆಗಳನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಹಾಗಾಗಿ ನೀವೇನು ಮಾಡಬೇಕು, ನಾನು ಕೊಟ್ಟಿರುವಂಥ ಮ್ಯಾಥ್ಸ್ ಹೋಮ್ವರ್ಕ್ ಏನಿದೆಯಲ್ಲ ಅದ್ರ ಜೊತೆಗೆ ಈ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರಿಬೇಕಾಗತ್ತೆ. ಅದರಲ್ಲಿ ಮೊದಲಾಗಿ ಚಟುವಟಿಕೆಯನ್ನು ಕೊಟ್ಟಿದ್ದೇನೆ. ತ್ರಿಭುಜದ ಸುತ್ತಳತೆ 13 ಸೆಂಟಿಮೀಟರ್ ಮತ್ತು ಪಾದಕೋನಗಳು 65 ಡಿಗ್ರಿ ಮತ್ತು 40 ಡಿಗ್ರಿ ಇರುವಂತೆ ABC ತ್ರಿಭುಜವನ್ನು ರಚಿಸಿ. ರಚನಾ ಹಂತಗಳನ್ನು ಬರೆಯಿರಿ. ರಚನೆಯನ್ನು ಸಮರ್ಥಿಸಿ. ವಿದ್ಯಾರ್ಥಿಗಳು ಈ ರೀತಿ ಮಾಡಲಿಕ್ಕೆ ನಾನು ಹಂತಗಳನ್ನು ಹೇಳ್ಕೊಟ್ಟಿದ್ದೇನೆ. ಉದಾಹರಣೆ ಲೆಕ್ಕವನ್ನು ಕೂಡ ಕೊಡಲ್ಪಟ್ಟಿದ್ದೇನೆ. ಇಲ್ಲಿ ನಿಮಗೆ ಮೆಜರ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನು ಉಪಯೋಗಿಸ್ಕೊಂಡು ನೀವು ಸ್ವಂತಾಗಿ ಬರೀರಿ. ನೆಕ್ಸ್ಟು ಸೆಕೆಂಡ್ ಮೇನಿಗೆ ಬಂದಾಗ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ. ಒಂದನೇದು, ಕೈವಾರ ಮತ್ತು ಕೋನಮಾಪಕವನ್ನು ಉಪಯೋಗಿಸಿ 32 ಎರಡನೇ 1 ಡಿಗ್ರಿ ಕೋನವನ್ನು ರಚಿಸಲು ಸಾಧ್ಯವೇ? ಎರಡನೇ ಪ್ರಶ್ನೆ, BC = 6 ಸೆಂಟಿಮೀಟರ್, ಕೋನ C = 30 ಡಿಗ್ರಿ ಮತ್ತು AC - AB = 4 ಸೆಂಟಿಮೀಟರ್ ಇರುವ ABC ತ್ರಿಭುಜವನ್ನು ರಚಿಸಲು ಸಾಧ್ಯವೇ? ಮೂರನೇ ಪ್ರಶ್ನೆ, ಚಿತ್ರದಲ್ಲಿ BAC ಕೋನ = 90 ಡಿಗ್ರಿ ಆದರೆ ಅದರಲ್ಲಿ ಫಸ್ಟು EABಯ ಅಳತೆ ಎಷ್ಟು? ಎರಡನೇದು, 11/4 1 ಡಿಗ್ರಿ ಇರುವ ಒಂದು ಕೋನವನ್ನು ಹೆಸರಿಸಿ. ಹಾಗೆಯೇ ಮೂರನೇ ಪ್ರಶ್ನೆ, ಕೋನ CAEಯ ಅಳತೆ ಎಷ್ಟು? ವಿದ್ಯಾರ್ಥಿಗಳೇ, ಇಷ್ಟು ಪ್ರಶ್ನೆಗಳಿಗೆ ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಉತ್ತರವನ್ನು ಬರೀಬೇಕು. ನಂತರ ನಿಮಗೆ 45 ನಿಮಿಷದ 10 ಅಂಕಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳಿ ಕೆಲವು ಪ್ರಶ್ನೆಗಳನ್ನು ನಿಮಗೆ ಅಡ್ವಾನ್ಸಾಗೆ ಕೊಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ರೆಡಿ ಮಾಡಿಟ್ಕೊಳ್ಳಿ. ನಂತರ ನಾನು ನಿಮಗೆ ನೋಡ್ದಲ್ಲೇ ಬರಲಿಕ್ಕೆ ಹೇಳ್ತೀನಿ. ಸೊ ನಂತರ ಇವುಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಬರಿಬೇಕಾಗತ್ತೆ. ಅಡ್ವಾನ್ಸಾಗಿ ಮುಂಚೆನೇ ಕೊಟ್ಬಿಟ್ಟಿದ್ದೀನಿ ನಾನು. ಮೊದಲನೇ ಪ್ರಶ್ನೆ, AB = 6 ಸೆಂಟಿಮೀಟರ್ ಇರುವ ಒಂದು ಸಮಬಾಹು ತ್ರಿಭುಜವನ್ನು ರಚಿಸಿ. ಎರಡನೇ ಪ್ರಶ್ನೆ, 60 ಡಿಗ್ರಿ ಕೋನವನ್ನು ರಚಿಸಿ ಅದಕ್ಕೆ ಕೋನಾರ್ಧಕವನ್ನು ಎಳೆಯಿರಿ. ಮೂರನೇ ಪ್ರಶ್ನೆ, 12 ಸೆಂಟಿಮೀಟರ್ ಉದ್ದದ ರೇಖೆಯನ್ನು ಎಳೆದು ಅದಕ್ಕೆ ಲಂಬಾರ್ಧಕ ರೇಖೆಯನ್ನು ರಚಿಸಿ. ನಾಲ್ಕನೇ ಪ್ರಶ್ನೆ, BC = 10 ಸೆಂಟಿಮೀಟರ್, ಕೋನ B = 45 ಡಿಗ್ರಿ ಮತ್ತು AB - AC ಇರುವ ABC ತ್ರಿಭುಜವನ್ನು ರಚಿಸಿ. ಐದನೇ ಪ್ರಶ್ನೆ, QR = 6.5 ಸೆಂಟಿಮೀಟರ್, ಕೋನ Q = 60 ಡಿಗ್ರಿ ಮತ್ತು PR - PQ = 15 ಸೆಂಟಿಮೀಟರ್ ಇರುವ PQR ತ್ರಿಭುಜವನ್ನು ರಚಿಸಿ ಅಂತ ಇದೆ ವಿದ್ಯಾರ್ಥಿಗಳ ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಬೇಕಾಗಿರುವಂತಹ ಏನು ಅಂಶಗಳನ್ನು, ಕಲಿಕಾಂಶಗಳನ್ನು ಆಲ್ರೆಡಿ ನಾನು ಈ ಪಾಠದ ವಿಡಿಯೋದಲ್ಲಿ ಕೊಟ್ಬಿಟ್ಟಿದ್ದೇನೆ. ಅವುಗಳನ್ನು ಬಳಸಿ ಈ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ನೀವು ಬರಿತೀರ ಅಂತ ಭಾವಿಸ್ತೇನೆ. ಏಕೆಂದರೆ ತುಂಬ ಈಸಿ ಇದೆ, ಯಾವುದೇ ಕಷ್ಟ ಇಲ್ಲದೆ ಇರುವಂತಹ ಪ್ರಶ್ನೆ ಇಲ್ಲ, ಎಲ್ಲ ಈಸಿಯಾಗಿ ಉತ್ತರವನ್ನು ಬರೆಯುವಂತಹ ಪ್ರಶ್ನೆಗಳೇ ಆಗಿದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಈ ಏನು ಪಾಠದಲ್ಲಿ ಬರುವಂತಹ ರಚನೆಗಳು, ಪಾಠದಲ್ಲಿ ಬರುವಂತಹ ಎಲ್ಲ ಕಲಿಕಾಂಶಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳಿದು ನಾನು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಖಂಡಿತ ಪ್ರಾಂಪ್ಟಾಗಿ ಬರಿತೀರಾ ಅಂತ ಹೇಳಿ ಭಾವಿಸಿ ಈ ಪಾಠವನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ವಿದ್ಯಾರ್ಥಿಗಳೇ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀರಿ. ಗೊತ್ತಾಗಲಿಲ್ಲ ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಹೇಗೆ ಬರಿಬೇಕು ಉತ್ತರವನ್ನು ಬೇಕಾದ್ರೆ ಡಿಸ್ಕಸ್ ಮಾಡಿ ಬರಿಬೋದು ವಿದ್ಯಾರ್ಥಿಗಳೇ. ಹಾಗಾದರೆ ಈ ಪಾಠ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಪಾಠವನ್ನು ನಂತರದ ಅವಧಿಯಲ್ಲಿ ನೋಡೋಣ. ಅಲ್ಲಿಯವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.